ನಮಸ್ಕಾರ. ಅಲೆಮಾರಿ ಕಲಾವೇದಿಕೆ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ದಿವಸದಲ್ಲಿ ಕಣೇಕಲ್ ಹನುಮಂತ್ ಕೈ ಕುಸ್ತಿ ಪೈಲ್ವಾನ್ ಅಂತೇಳಿ ಹೆಸರುವಾಸಿ. ನೀವು ಅನ್ನೋದಲ್ಲ, ಈ ಕೈ ಕುಸ್ತಿಯಲ್ಲಿ ಇಳಿದಂಥ ಪೈಲ್ವಾನ್ಗಳೇನಿದ್ದಾರೆ ಅವರೆಲ್ಲರೂ ಇವ್ರ ಹೆಸರು ತೊಗೊಂಡಿದ್ದಾರೆ. ನಾನು ಎಲ್ಲೆಲ್ಲಿ ಹೋಗಿದ್ದೀನಿ ಅವರೆಲ್ಲರೂ ಇವ್ರ ಹೆಸರು ತೊಗೊಂಡಿದ್ದಾರೆ. ಇನ್ನೊಂದು ನಿಯತ್ತಿನ ಆಟ ಆಡ್ತಾನೆ, ಒಳ್ಳೆ ಮನುಷ್ಯರಂತೇಳಿ ಎಲ್ಲರೂ ಅಂದಾರೆ. ಈ ಭಾಗದಲ್ಲಿ ಒಳ್ಳೆ ವ್ಯಕ್ತಿ, ನಿಯತ್ತಿನ ಆಟ ಆಡಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಕಾಮೆಂಟ್ಗಳು ಭಾಳಷ್ಟು ಮಾಡಿದ್ದೀರಿ, ತಾವು ಕ್ಷಮಿಸಬೇಕು ಒಂದು ಸಾರಿ. ಯಾಕಂದರೆ ನಾವು ಅವ್ರಿಗೆ ಫೋನ್ ಮಾಡಿದ್ದೀವಿ, ಅವರಿಗೂ ಸಮಯ ಇರಲಿಲ್ಲ. ಅಣ್ಣ ನನಗೆ ಸಮಯ ಇಲ್ಲರಿ, ಮತ್ತೊಂದು ಸಾರಿ ಬರ್ತೀನಿ ಅಂತಂದ. ಅದಕ್ಕೆ ನೀವು ಕಾಮೆಂಟ್ ಮಾಡಿರಿ, ನಂತರ ಫೋನು ಮಾಡಿರಿ. ಸ್ವಲ್ಪ ಲೇಟ್ ಆಗಿರ್ಬೋದು, ದಯಮಾಡಿ ವೀಕ್ಷಕರು ಕ್ಷಮಿಸಬೇಕು. ಇವತ್ತು ಬಂದಿದ್ದೀನಿ ಅಣ್ಣವ್ರ ಜೊತೆಯಲ್ಲಿ, ಅಣ್ಣವ್ರು ಇದ್ದಾರೆ ನಮ್ಮ ಜೊತೆಯಲ್ಲಿ. ನೀವು ಎಲ್ಲರೂ ಸೇರಿ ಅವ್ರ ಜೊತೆ ಸಂದರ್ಶನ ಮಾಡೋಣ. ಭಾಳ ಒಳ್ಳೆ ವ್ಯಕ್ತಿ, ಈ ಆಟದ ಮೇಲೆ ತುಂಬ ಪ್ರೇಮವುಳ್ಳ ವ್ಯಕ್ತಿ. ಅದಕ್ಕಾಗಿ ನೀವು ಎಲ್ಲರೂ ಸೇರಿ ಸಂದರ್ಶನ ಮಾಡೋಣ. ಯಾವ್ಯಾವ ಮಲಪಣ ಬಡಿ ಗುಂಜಿ ಕೈತೋರ್ ನಾಡ ಕೈತೋರ್ ಬಿಟ್ಟಾಗಿಲ್ಲ. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮದು ಯಾವ ಊರು, ನಿಮ್ಮ ಹೆಸರೇನು, ನಂತರ ಈ ಆಟಕ್ಕೆ ಯಾಕೆ ಬಂದಿರಿ ಅನ್ನೋದು ತಿಳಿಸ್ಬೇಕು. ನಿಮ್ಮ ಅಭಿಮಾನಿಗಳು ಭಾಳ ಜನರು ನಮ್ಗೆ ಭಾಳಷ್ಟು ಅಂದರೆ ಫೋನ್ ಮಾಡಿ ಭಾಳ ಹೈರಾಣ ಮಾಡಿ ಕಳಿಸ್ಯಾರ. ನಿಮ್ಮ ಜೊತೆಗೆ ಲೇಟ್ ಆಗ್ತದೆ ಅಂತಂದ್ರೆ ಕೇಳಕ್ಕೆ ತಯಾರಿಲ್ಲ ನಿಮ್ಮ ಅಭಿಮಾನಿಗಳೇ. ಇಲ್ಲ ಅಣ್ಣ ಹೋಗಿ ಮಾಡ್ಕೊಂಡು ಬಾ ಅಂತಂದ್ರೆ ಅದಕ್ಕೆ ಬಂದಿದ್ದೀನಿ. ನಿಮ್ಮ ಹೆಸರಿಂದ ಸ್ಟಾರ್ಟ್ ಮಾಡಿರಿ. ನಿಮ್ಮ ಹೆಸರು? ನಮ್ಮ ಹೆಸರು ಹನುಮಂತ. ಊರು ಹಂಗೆ ಹೇಳು. ನಮ್ಮ ಕಣೇಕಲ್, ನಮ್ಮದು ಕಣೇಕಲ್ ಹನುಮಂತನೇ ಅಂತಾರೆ. ನಾವು ಫಸ್ಟಿಂದ ನಮ್ಮ ಹಿರಿಯವರು ಇದ್ದರು, ನಮ್ಗೆ ಸ್ವಲ್ಪ ದೊಡ್ಡ ವಯಸ್ಸಿನವ್ರು ಆಟ ಆಡ್ತಾರೆ ಕೈ ಕುಸ್ತಿ ಅಂತ. ಆಟ ಆಡಿದ್ರು ನಾವು ಸುಮ್ಮನೆ ನೋಡ್ಕೊಂತ ಹೋಗ್ತಿದ್ದಿಂದ ಅವ್ರವ್ರು ಇವ್ರವ್ರು ಆಟ ಆಡೋದು, ಇವ್ರವ್ರು ಆಟ ಆಡೋದು. ಅವ್ರು ನಮ್ಮೂರವ್ರನ್ನೆಲ್ಲ ಸೋಲಿಸಿದ್ರು. ಸೋಲಿಸಿ ನಮ್ಗೆ ನೋಡಿದ್ರೆ ಏನಾಯ್ತಂದ್ರ ಅಬ್ಬೋ ಯಾಕೆ ನಮ್ಮೂರೆಲ್ಲ ಸೋತ್ ಬರಕತ್ರ ಅಂತ ಸ್ವಲ್ಪ ಅಭಿಮಾನ ಆಯ್ತು ನಮ್ಗೆ. ಒಳಗೆ ಸೋತ್ ಬರಕತ್ತಿದ್ರು. ನಮ್ಮೂರೆಲ್ಲ ಏನಾಯ್ತು, ಯಾರು ಬರಲ್ಲ ಹುಡುಗರು, ನಾ ಒಂದೇ ಇದ್ದೀನಿ. ನಮ್ಮೂರಾಗ 4 ಇದ್ರು ಚಲೋ ಆಡೋರು. ಅವ್ರೆಲ್ಲಾರು ಸೋಲ್ತಿದ್ರು, ನಾನ ಸೋಲ್ತಿದ್ದೆ. ಅವ್ರು ಫಸ್ಟ್ ಹೋದ ಅವ್ರಿಂದ. ಅಂದ್ರೆ ನೀನು ಆಡಿದ ಅವಾಗ? ನಾನು ಆಡಿದವ್ರು. ನಾ ಫಸ್ಟ್ ಆಡಿದವ್ರು ಹಿಂದೆ ಆಡ್ತಿದ್ರು. ಸೋಲ್ತು ನಮ್ಗೆ ಆಯ್ತು, ಯಾಕಪ್ಪ ಎಲ್ಲ ಸೋಲಕಚ್ಚಿದ್ರು, ವಯಸ್ಸಾಯ್ತು. ನಾನು ಸ್ವಲ್ಪ ಚಲೋ ಕಾಣಕಚ್ಚಿನಿ, ನಾನೇ ಆಡಿದ್ರೆ ಆಯ್ತು ಅಂತ ಅಂದ್ಕೇಸ್ ಹಂಗೆ ಆಡ್ಕೊಂತ ನಮ್ಮ ಮನ್ಯಾಗನು ಪೂರ್ತಿನ ಯಾಕೆ ಆಡಕತ್ತ ಅಂತ ಅನ್ಲಿಲ್ಲ. ಹಂಗೆ ಆಡ್ಕೊಂತ ಹೋಗಿ ಹಂಗೆ ಒಂದೊಂದ್ ತಣ್ಣ ಕಾಯಿ ತಂದೆ, ಉಂಗುರ್ ತಂದೆ, ಕಡ್ಗ ತಂದೆ. ಹಂಗೆ ಆಡ್ಕೊಂತ ಬೆಳವಣಿಗೆ ಬಂದಿನ. ಅಂದ್ರೆ ನೀವು ಎಷ್ಟನೇ ವಯಸ್ಸಲ್ಲಿಂದ ಸ್ಟಾರ್ಟ್ ಮಾಡಿದ್ರಣ್ಣ ಈಗ ಕೈ ಕುಸ್ತಿನ? ಇರ್ಬೋದು ನಾನು 25 ಸ್ಟಾರ್ಟ್ ಮಾಡಿ. 25 ಸ್ಟಾರ್ಟ್ ಮಾಡಿರ್ತೀರಿ, ಪರವಾಗಿಲ್ಲ. 25 ಸ್ಟಾರ್ಟ್ ಮಾಡಿರ್ಬೋದು. ನಿನ್ನ ಅನಿಸಿಕೆ ಪ್ರಕಾರ ಅಷ್ಟಿರ್ಬೋದು. ಆದ್ರೆ ಮೊದಲನೇದಾಗಿ ಕಡಗ ಎಲ್ಲಿ ತಂದಿರಿ ನೀವು? ಫಸ್ಟ್ ಕಡಗ ಮೊದಲನೇದು ಫಸ್ಟ್ನೇ ಕಡಗ ಅಂದ್ರೆ ಬದ್ದೆಪಲ್ಲಿ ತಂದೆ. ಬದ್ದೆಪಲ್ಲಾಗ ಫಸ್ಟ್ ಕಡಗ ಅಂದ್ರೆ ಅವು ಕಲ್ಲಬೇಳೆ ಅವು ಇರ್ತಾವ. ನಾವು ಮಾಸ್ತಾನೆ ಒಂದ್ 10-20 ವೇಸ್ಟ್ ಆಗ್ಯಾವ. ಇವು ಅಸಲಿ ಬೆಳೆ ನಿಕ್ಕ ಬೆಳೆ ಅಂದ್ರೆ ಬದ್ದೆಪಲ್ಲಿ ತಂದಿನಿ ಫಸ್ಟ್. ಅಂದ್ರೆ ಅದಕ್ಕೆ ಮುಂಚೆ ಕಲ್ಬೇಳಿ ತಂದಿನಿ. ಕಲ್ಬೇಳಿ, ಕಾಯಿ, ಉಂಗುರ ಇವೆಲ್ಲ ತಂದಿನಿ. ರಾಮ್ಪುರ್ ಆಗ್ಲಿ ಇಲ್ಲೆಲ್ಲ ಕಲ್ಬೇಳಿ ಮಾಸ್ ತಂದಿನ್ರಿ. ನಾವೇನ್ ಲೆಕ್ಕಲ್ಲ, ಒಂದ್ 20 ಆಗಿರೋ 30-50 ಆಗಿರ್ಬೋದು ಅಂತ. ಕಲ್ಬೇಳಿ ವೇಸ್ಟ್ ಅವೇನ್ ಲೆಕ್ಕಲ್ಲ ಅಂತ ತಿಳ್ಕೊಂಡಿನ.
ಆದ್ರೆ ಹಸಿಬೇಳೆ ಅಂದ್ರೆ ಫಸ್ಟ್ನೇ ಅಂದ್ರೆ ಬದ್ದೆಪಲ್ಲೆಗೆ ತಂದಿನಿ. ಅಂದ್ರೆ ಈಗ ಹಸಿಬೇಳೆ ಎಷ್ಟು ಇರ್ಬೋದು? ಇರ್ಬೋದು ಅಣ್ಣ, ಹಂಗಂತ ಆಗಿರ್ಬೋದು 100-150 ಆಗಿರ್ಬೋದು. ನಿಮ್ಮ ಅಭಿಮಾನಿಗಳು ಹೆಚ್ಚಿಗೆ ಅಂತ ಹೇಳ್ತಾರೆ, ನೀ ಯಾಕೆ ಕಡಿಮೆ ಹೇಳಕತ್ತೀರಿ? ಹೌದು, ಓದಲ್ಲೆಲ್ಲ ಅವ್ರು ಹೇಳ್ತಾರೆ ಇಲ್ಲ ಅವ್ರಿಗೆ 200-300 ಆಗಿರ್ಬೋದು ಅಂತ ಅವ್ರು ಅಂತಾರೆ. ಅಣ್ಣ, ಹೇಳಕ್ ಆಗಲ್ಲ ಹೆಚ್ಚ ಕಡಿಮೆ ಅಂತ ಹೇಳಕ್. ಹೆಚ್ಚ ಕಡಿಮೆ ಆಗಿರ್ಬೋದು, ನಾವ್ ಹೆಂಗ ಅನ್ನಕ್ ಬರ್ತದ, ನಾವ್ ಹೆಚ್ಚಿಗೆ ಮನುಷ್ಯರಲ್ಲ. ಹೌದು, ಆದ್ರೆ ಹೆಚ್ಚಿಗೆ ಆಗಿರ್ಬೋದು, 200 ಆಗಿರ್ಬೋದು ಅಂತ ಹೇಳಕ್. 200, 350, 300 ಅಂದ್ರೆ ಅವ್ರು ಅಂದಂಗ ಆಗಿರಕ್ಕಿಲ್ಲ. ಇಲ್ಲ ಇನ್ನ 200 ಅಂತ ಹೇಳ್ಕ ಹೆಚ್ಚು. 200 ಅಂದ್ರೆ 100, 180, 200 ಅಂದ್ರೆ ಮಸ್ತ್ ಆಯ್ತು. ನೆನಪು ಮಾಡಿ ಹುಡುಕಿ ಎಲ್ಲೆಲ್ಲ ತಂದ್ರೆ ದಾಸರಲ್ಲ ನಾವು ತಂದಿವ್ ಅಂತ ಹೇಳಕ್. ಎಲ್ಲೆಲ್ಲ ಹೋಗಿದ್ದ 1 2 ತಂದ 3 ತಂದಿನಿ ಅಂದ್ರೆ ಅಲ್ಲೆಲ್ಲಿ ತಂದಿನ ಅಂತ ಹೇಳಕ್ ಆಗ ದಾಸರಲ್ಲ. ಎಲ್ಲೆಲ್ಲಿ ಅವೆಲ್ಲ ನೆನಪು ಮಾಡ್ಕೊಂಡು ಕಲ್ಬೇಳೆ ಎಲ್ಲೋ ಟೋಟಲ್ ಲೆಕ್ಕ ಮಾಡಿದ್ರೆ ಆಗಿರ್ಬೋದು ಅಂತ. ನಿಕ್ಕ ನಮ್ ಚಲೋ ಬೆಳೆ ಚಲೋ ಬಂಗಾರ ಎಲ್ಲೆಲ್ಲಿ ತಂದಿನ ಇಷ್ಟ ಆಗ್ಯಾವ. ಬಂಗಾರ ಎಷ್ಟು ತಂದಿರಿ? ಒಂದ್ ತಂಡ ಹೇಳ್ದಾಗ 5 ಮಂದಿ ಕೊಟ್ಟು 6 ಮಾಸ ತಂದಿನಿ. 6 ಮಾಸ ಕೊಟ್ಟಾರಲ್ಲಿ? 6 ಮಾಸ ಕೊಟ್ರ 5,000 ಕೊಟ್ರ. 5,000 ಕೊಟ್ರ, ಶಬಾಷ್. ಇಲ್ಲಿ ನಾಗಲಾಪುರದಾಗ 3 ಮಾಸ ಹಾಕ್ಯಾರ 2,000 ಕೊಟ್ರ. ಪರವಾಗಿಲ್ಲ, ಎರಡು ಜಾಗದಲ್ಲಿ ತಂದಿದ್ದೀರಿ. ಪರವಾಗಿಲ್ಲ. ಈ ಆಟ ಗೌರ್ಮೆಂಟ್ ಇಲ್ಲಿ ತನಕ ಗುರುತಿಸಿಲ್ಲ. ಈ ಆಟ ಏನಾದರೂ ಗುರುತಿಸಿದ್ರೆ ಇನ್ನೂ ಹೆಚ್ಚಿನ ಯುವಕರು ಈ ಆಟಕ್ಕೆ ಬರ್ತಾರಂತಿದೆ. ಈ ಆಟ ಆಡಿದ್ರೆ ಒಳ್ಳೇದಂತೀರ? ಒಳ್ಳೇದವ, ಈ ಕಾಲಕ್ಕೆ ಒಳ್ಳೇದವ. ಇದ್ರಕ್ಕಿಂತ ನಾವು ಇವಾಗ ನಮ್ಕಿಂತ ಮುಂದೆ ಬಂದ್ರೆ ಒಳ್ಳೇದವ, ಅನುಕೂಲ ಅದ, ಬಾಳ ಅನುಕೂಲ. ಈಗ ಮುಂದೆ ಬರೋರ್ಗೆ ಅನುಕೂಲ. ನಮ್ಕಿಂತ ನಮ್ ಹಿರಿಯವ್ರ ನಾವ್ ಆಡ್ರಂತ, ನಮ್ಮವ್ರು 4-5 ಮಂದಿ ಆಡ್ರಂತ. ಅವಾಗ ಆದ್ರೆ ಬೇರೆಯವ್ರು ಎಲ್ಲ ಹಿರಿಯವ್ರು ಆಡ್ರಲ್ಲ, ಅವ್ರಿಗೇನ್ ಲಾಭ ಇಲ್ಲ. ನೀ ಅಂದಂಗ ಬರಬರಿ ಅವ್ರ ಏನಿಲ್ಲ, ಸುಮ್ಮನೆ ಅಭಿಮಾನಕ್ಕೆ ಸತ್ತಾರ. ಅವ್ರು ನಿನಗೂ ಕೊಡ್ಲಿಕ್ಕಿಲ್ಲ, ನಾನು ತಗಲಿಕ್ಕಿಲ್ಲ. ಅಷ್ಟೇ ಜಿದ್ದ ಮೇಲೆ ಆಟ ಆಡ್ಕೊಂಡ್ ಹೋಗ್ಯಾರ ಅವ್ರ ಅಷ್ಟೇ. ಜಿದ್ದಿನ ಮೇಲೆ ಅವ್ರ ಏನ್ ಲಾಭನ ವಿಚಾರ ಮಾಡಿ ಸುಮ್ಮನೆ ಬೆಳಗ ನಡೆದು ಜಾತ್ರೆ ನಡೆದು ಹೈರಾಣ ಆಗಿ ಹೊಟ್ಟಿ ಕೂಳೆಲ್ಲ ದಾಸೋಗಿಲ್ಲ. ಇಲ್ಲಿ ಜಾತಿ ಇವಾಗೇನ್ರಿ ಇಲ್ಲೇ ಜಾತ್ರೆ ಮಾಡಿ ಸಣ್ಣ ಪುಟ್ಟ ಜಾತ್ರೆ ಮಾಡಿ ದಾಸೋಗ ಮಾಡ್ತಾರ, ಊಟ ಮಾಡ್ತಾರ, ಎಲ್ಲ ಮಾಡಿ ಅನುಕೂಲ ಮ್ಯಾಗ ಬರ್ತಾರ. ಗಾಡಿ ಅದ, ಫೋನ್ ಅದ, ಇಲ್ಲಿ ಹಣ ಕಣ ನಡೆದ ಬರ್ತೇನೆ ಅಂದ್ರೆ 10 ನಿಮಿಷದಾಗ ಹೋಗಿ ನಾನೇ ಕಡೆ ತಗೊಂಬಂದಿನಿ. ಸವತ್ತಿಗೆ ಹೋಗಿನಿ. ಅವ ಹಂಗಿಲ್ಲ, ಅವಾಗ ಎಲ್ಲಿ 3 ಚೇಂಜಲ್ಲಿ ಇವಾಗ 3 ಗಂಟೆಗೆ ಸ್ಟಾರ್ಟ್ ಮಾಡಿ ಜಾತ್ರೆ ಅಂದ್ರೆ ನಾಳೆ ಹೋಗ್ರನಪ್ಪ ಅಂದ್ರೆ ಎಲ್ಲರೂ ಕೂಡಿ ಮಾಡಿ ಮಾತಾಡಿ ಹೋಗಿರ್ತ. ಅವಾಗ ಇವಾಗೇನಿಲ್ಲ ಅಣ್ಣ, ಸ್ವಲ್ಪ ಜಾತ್ರೆ ಬರ್ತಾನ ಹೋಗ್ಬಿಡೋದು, ಗಾಡಿ ತಗೊಂಡು ಹೋಗ್ಬಿಡೋದು. ಗಾಡಿ ಇಲ್ಲ, ಮೋಟ್ರ್ ಇಲ್ಲ, ಅನುಕೂಲ ಆಗ್ಯದ. ಅನುಕೂಲ ಇರ್ಲಾರ್ದ ಬಾಳ ಮಂದಿ ಬೇಜಾರಾಗ್ಯಾರ. ಹಿಂಗಿಲ್ಲ, ಲಾಭನೂ ಅದ, ಅನುಕೂಲನೂ ಅದ ಆಡೋರಿಗೆ. ಈ ಆಟ ಬೆಳೆಸಿದ್ರೆ ಬೆಳಿಬಹುದಲ್ರಿ. ಅದೇ ನೀವ್ ಅನ್ನೋ ಪ್ರಕಾರ ನಾವ್ ಏನ್ ಮಾಡಿವಿ ಅಂದ್ರೆ, ಈಗ ಒಂದು ವಾರ್ತಾ ಮತ್ತು ಕ್ರೀಡಾ ಇಲಾಖೆ ಅಂತ ಇರ್ತದ. ಆ ಕ್ರೀಡಾ ಇಲಾಖೆಗೆ ಭೇಟಿ ಮಾಡಿವಿ, ಇಂಥದೊಂದು ಆಟ ನಮ್ ಭಾಗದಲ್ಲಿ ಯಾವ್ದು ಸರ್ ಅಂತ ಹೇಳಿವಿ. ಇದ್ರೆ ಮತ್ತೆ ಅದನ್ನ ನೋಡಂಬ್ರಿ, ತಗೊಂಡ್ ಬರ್ರಿ ಎಷ್ಟು ಜನರ ಅಂತ ಹೇಳಿ ಹೇಳ್ಯಾರ. ಅದಕ್ಕೆ ನಾವ್ ಇಂಟರ್ವ್ಯೂ ತಗೊಳಕತ್ತೀವಿ ಎಲ್ಲ ಕಡೆಗೆ. ಈಗ ಈ ಆಟ ಕಂಪಲ್ಸರಿ ಎಕ್ಸೆಪ್ಟ್ ಆಗ್ತದಂತ ನನ್ಗನ್ಸ್ತದೆ. ಯಾಕಂತಂದ್ರೆ ಬೇರೆ ಒಂದು ಕಬಡ್ಡಿ ಆಗಿರ್ಬೋದು, ಇನ್ನ ಈ ತರ ವಿಡಿಯೋ ಇದು ಆಟಗಳಾಗಿರ್ಬೋದು, ಅದಕ್ಕೆ ಮೀರಿಸಿದ ಆಟ ಅಂತ ನಾನ್ ತಿಳ್ಕೊಂತೀನಿ. ಯಾಕಂತಂದ್ರೆ ಬೇರೆ ಆಟಗಳಲ್ಲಿ ಈ ರೀತಿ ಕುಸ್ತಿ ಬೀಳೋದು ಇರಲ್ಲ. ಈಗ ಒಬ್ಬನೇ ರಂಗದಲ್ಲಿ ಇಳಿಬೇಕು, ಕಣದಲ್ಲಿ 5 ಮಂದಿ ನೋಡ್ಕೊಡ್ಬೇಕು. ಕಬಡ್ಡಿಗೆ 7 ಮಂದಿ ಇರ್ತಾರ, ಅಲ್ಲಿ ಹೋಗಿ ಅವ್ರು ಕುಸ್ತಿ ಆಡ್ತಾರ, ನಂತರ ಟಚ್ ಮಾಡಿದ್ರು ಅದು ಔಟ್ ಕೊಡ್ತಾರೆ. ಇಲ್ಲಿ ಹಂಗಿಲ್ಲ, ಕೈ ಹಿಡ್ಕೊಂಡು ಕೈ ಕಿತ್ತಬೇಕು, ನಂತರ ಕೈ ಹಿಡ್ಕೊಬೇಕ್ರೆ. ಒಂದು ತಂಡ ವಯಸ್ಸಿದ್ದಾಗ ಸ್ವಲ್ಪ ನಾವು ಇವಾಗ ನಮ್ಮೆಲ್ಲ ಆಡಿ ಮುದಾಗಿ ನೋಡಿ ಹೋಗಿ 5 ಮಂದಿ ನೋಡ್ಕೊಡ್ಬೇಕಂದ್ರೆ 2 ದಿನ ರೆಸ್ಟ್ ಆಗ್ಬೇಕು, ಅಷ್ಟು ಮೈ ಬಾದ 5 ಮಂದಿ ನೋಡ್ಕೊಡ್ಬೇಕಲ್ಲ ಅವ್ರು. ಹೌದು, ಒಬ್ಬನೇ ಅಂದ್ರೆ ಹೆಂಗನ ಆಗ್ತದ, ನೀನು ನಾನು ಆಗ್ಬೋದು. ಹೌದು, ಮತ್ತೆ ಹಿಂಗಿಲ್ಲ 5 ಮಂದಿ ಇಲ್ಲಿ ನಾವು ಹೇಳಕ್ ಹೋಗಿದ್ವಿ. ಏನಂದ್ರೆ ಫಸ್ಟ್ ಕಣ್ಣದಾಗ ನಮ್ ನೋಡಿ ಏನಂದ್ರೆ ಏನ್ ಮಾಡ್ತಾರಪ್ಪ, ಏನ್ ಕಡಕ ಆಡ್ತಾರ, ಏನ್ ಕಾಯ್ ತಗಂತಾರ, ಏನ್ ಬಂಗಾರ ಕಾಡ್ತಾರ ಅಂತ ಕೇಳಿದ್ರು. ಅಂದ್ರೆ ನಾವೇನಂದ್ವಿ, ನಮ್ ಇರತ್ತಾನ ಒಬ್ಬತ್ತು ನಮ್ಮ ಅಣ್ಣ, ನಮ್ಮ ಮಾಮ, ಇಲ್ಲಪ್ಪ ಸುಮ್ನೆ ಹೆಂಗನಾಗ್ಲಿ ಫಸ್ಟ್ ಆಡ್ಕೊಂತ ಹೋಗಿ ಹುಡುಗ ಏನ್ ಆಡ್ತಾನ ಅದನ್ನ ನೋಡ ಮುಂದ ಅಂದ್ರ. ಇಲ್ಲ ಹಂಗಲ್ಲ, ಕಂಡೀಷನ್ ಬಂಗಾರಕ ಆಡ್ತಾನ ಅಂದ್ರ ನಾವು ಊರಿಗೊಬ್ಬರನ್ನ ಕರ್ಸ್ತೀವಿ, ಒಳ್ಳೆ ಹಿಂಗಾದಲ್ಲಿ. ಇಲ್ಲಾಂದ್ರೆ ಸುಮ್ನೆ ನಾವ್ ಬಂದ್ ಎಲ್ಲಾರು ಯಾರು ಬಂತವ್ರು ಬರ್ತಾವ ಒಕ್ಕಡ್ತು ಅಂದ್ರೆ ನಾವ್ ಬಂಗಾರ ಕೊಡಕ್ ಆಗಲ್ಲ, 5,000 ಕೊಡಕ್ ಆಗಲ್ಲ. ಹೌದು, ನೀ ಚಲೋ ವ್ಯಕ್ತಿನ ಒಕ್ಕಡ್ತಂದ್ರೆ ನಾವ್ ಚಲೋನ ಬಹುಮಾನ ಕೊಡ್ತೀನಿ ನಿನಗ ಅಂತ. ಬರೋಬರ ಅಂದ್ರೆ ನಾವೇನಂದ್ ಇಲ್ಲ ಅಣ್ಣ ನಾವ್ ಬಂಗಾರಕ್ಕೆ ಆಡ್ತೀವಿ, ಹಂಗಾರ ಬಂಗಾರ ತಗೊಂತೀನಿ ನಾನು. ಆಯ್ತಂಗ ಆಡು ಅಂತಂದ್ರೆ ಅವ್ರು ಎಲ್ಲಾರು ಸರಿಸೇನಂದ್ರು, ನೀವು ಒಂದು ಯಾವ ಕಾಡಿಂಗರ್ ಆಡ್ತಾರ, ಮತ್ತೊಂದು ಯಾವ್ದೇ ಯಾವ ಊರ್ ಆಡ್ತಾರ ಅಂದ್ರೆ ಒಬ್ಬ ಊರಿಗೆ ಒಂದು ವ್ಯಕ್ತಿ ಬಂದ್ ಆಡ್ಬೇಕು ಅಷ್ಟೇ. ಒಳ್ಳೆ ವ್ಯಕ್ತಿ ನಮ್ಮಂಗೆ ಜೋಡಿ ಕುಸ್ತಿನೇ ಬಂದ್ ಆಡ್ಬೇಕಲ್ಲ. ಅಂದ್ರೆ ಬ್ಯಾಡ್ರ ನೀವ್ ಆಡೋದ್ ಬ್ಯಾಡ್ರ, ನೀವು ಓರ್ ಮನಿ ಓರ್ ಅಂತ ಹೇಳಿದ್ರು. ಹೌದೌದು, ಬರೋಬರ. ಆಯ್ತ್ರಣ್ಣ ನಾವೆಲ್ಲ ಆಡ್ತೀವಿ. ನಾವ್ ಈ ಕಡೆ ಏರಿಯಾದವ್ರೆಲ್ಲ ಒಳಗೆ ಚಲೋ ಇದ್ವಿ, ನಾವೆಲ್ಲ ಆಡ್ತೀವಿ. ನಾವು ಒಂದೊಂದ್ ಊರಿಗೆ ಒಬ್ಬೊಬ್ರು ಆಡ್ತೀವಿ. ನಾವ್ ಅಂದ್ರೆ ಒಂದೊಂದ್ ಊರಿಗೆ ಒಬ್ಬೊಬ್ರು ಆಡಿದ್ರು. ಅವ್ರು ಆಡಿದ್ರು ನೋಡಿದ್ರು. ನಮ್ಮಂಗೆ ಹೆಂಗ್ ವಿಡಿಯೋ ಮಾಡಿದ್ರು ನಮ್ಮ ಹುಡುಗರೆಲ್ಲ ವ್ಯಕ್ತಿ ನಮ್ ಚಲೋ ಬಾರಿ ಆಡಿದ ಅಣ್ಣ ಅಂತಂದ್ ಬಾಳ ಬಹುಮಾನ ಅವ್ರ 100-200 ಕೊಟ್ರು. ಅವ್ರ ಇವ್ರ ಮೇಲೆ ಎಲ್ಲ 1-2 ಸಾವಿರ ಕಲ್ತು ಹೋತ್. ಅವ್ರು ಕೊಟ್ಟದ 5,000. ಅವ್ರು ಇವ್ರು ಎಲ್ಲ ಬಂಗಾರನ ಹಾಕಿದ್ರು, ದೇವ್ರ ಗುಡಿನ ಕರ್ಕೊಂಡ್ರು, ಮತ್ತೆ ಊಟನ ಮಾಡಿಸಿದ್ರು. ಎಲ್ಲ ಚಲೋ ಮಾಡಿದ್ರು. ಒಂದ್ ಗೌಡನ ಬಂದಲ್ಲಿ ನೀ ಯಾರು ನೀ ಏನು ಅಂತ ಕೇಳಿದ ನಾವ್ ಹಿಂಗ್ ತಿಂತವ್ರಿ ನಮ್ ಕಣೆಕಲ್ ಅಂದ್ರೆ ಕಣೆಕಲ್ದಾಗ ಯಾರು ಕುನಾರ್ ನಿಮ್ ಗೌಡ್ರ ಮನುಷ್ಯ
ನಮ್ಮ CM ಪಟೇಲ್ ಅಂದ್ರೆ ಅವ್ರು ನಾವು ಮನೆ ಮಕ್ಕಳ್ರಿ ನಾವು ಅಂತ ಕೇಳಿದ್ವಿ ನಾವು ಹೇಳಿದ್ವಿ ಅನುಕೂಲ ಹೇಳಿದ್ರು ಅವ್ರು ಕೇಳಿದ್ರು ನಾವೆಲ್ಲ ಹಿಂಗೆ ಇದ್ದೀವ್ರಿ ನಾವು ಭಾಳ ಬಡವ್ರು ನಾವು ಹಿಂಗೆ ಬಂದು ಏನೋ ದೇವ್ರು ಕೊಟ್ಟನ ಆಡಕತ್ತೀವ್ರಿ ಜಾತ್ರೆ ಅಂತ ಬಂದಿವಿ ದೂರ ಹೌದು ಇಷ್ಟು ದೂರ ಹೆಂಗ್ ಬಂದ್ರಿ ನೀವು ಹೆಂಗ್ ಗೊತ್ತಾಯ್ತು ಹೇಳ್ರಿ ನಮ್ಗೆ ಆಡಬೇಕು ಹೇಳಿದ್ರು ನಾವು ಬಂದಿವಿ ಆಡಿವಿ ಗೆದ್ದಿವಿ ಅಂತ ಅಂದಿವಿ. ರೈಟ್ ಪರವಾಗಿಲ್ಲ. ನೀ ಅಂದಂಗ ಈಗ ಈ ಆಟನ ಬಯಸುವಂತ ಜನರು ಬಹಳಷ್ಟು ಜನರು ಅದಾರ ಇದು ಬೆಳಕಿಗೆ ಬಂದಿಲ್ಲ. ಈ ಆಟ ಒಂದು ಟಿವಿ ಪೇಪರು ಈ ತರ ರಾಜಕಾರಣಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳ ಗಮನಕ್ಕಿಲ್ಲ. ಇದೇನ್ ಮಾಡ್ತೀವಿ ಅಂದ್ರೆ ಎಲ್ಲ ರೈತರ ಮಕ್ಕಳು, ನಾವು ರೈತರ ಮಕ್ಕಳು ರಾತ್ರಿ ಆಡ್ತೀವಿ, ಮನೆಗೆ ಬಂದ್ ಮಕ್ಕಳ್ತೀವಿ. ಇದು ಯಾವುದೇ ಪ್ರಚಾರ ಇಲ್ಲ. ಹಂಗಾಗ್ಬಿಟ್ಟು ಇದು ಇಲ್ಲೇ ಉಳ್ಕೊಂಡಾರ. ಅದಕ್ಕೆ ಈ ಆಟ ಈಗೇನ್ ಗೌರ್ಮೆಂಟ್ ಆಗ್ಲಿ ಅಕ್ಸೆಪ್ಟ್ ಮಾಡಿತ್ತಂತಂದ್ರೆ ಪೇಪರ್ದಾಗ ಬಿಟ್ಟಿದ್ರು ನಮ್ನ. ನಾವ್ ಬಂಗಾರ ತಂದಾಗ ನಮ್ಮೂರಾಗ ನಾವ್ ತರ್ಸಿದ್ವಿ, ಹಿಂಗ ಬರ್ತಾರಪ್ಪ ಫೋನ್ ಟಿವಿ ಬಿಡ್ತು ಅಂದ್ರೆ ಅವರೇ ಫೋನ್ ಮಾಡಿದ್ರಿ ಹೆಂಗ್ ಮಾಡಿದ್ರಿ ಅಣ್ಣ ನೀವು ಹೆಂಗ್ ಮಾಡಿದ್ರಿ, ಏನ್ ತಿಂದ್ರಿ ಏನಿಲ್ಲ, ಹೆಂಗ್ ಮಾಡಿದ್ರಿ, ಏನ್ ತಿಂದ್ ಬೆಳವಣಿಗೆ ಆದ್ರಿ ನೀವು ಇಷ್ಟ ರೊಕ್ಕ ಹಂಗಂತ ಕೇಳಿದ್ರೆ ಹಿಂಗ್ ಮಾಡಿವಿ ಹಿಂಗಿಲ್ಲ ಅಂತ ಹೇಳ್ಕೊಂತ ಬಂದ್ವಿ ನಾವು. ಪೇಪರ್ ಬಿಟ್ಟಿದ್ರು ನಮ್ ಒಂದ್ಸಾರಿ ಅವಾಗ ಬಂಗಾರ ತಂದಾಗ ಬಂದಿದ್ರಾಗಿದೆ ಯಾರು ಚಾನೆಲ್. ಪರವಾಗಿಲ್ಲ ಅಂದ್ರೆ ಮತ್ತೆ ಈಗ ಅವ್ರು ಕೇಳ್ದಂಗೆ ಮತ್ತೆ ಈಗ ನೀವೇನಾರು ಪರ್ಸನಲ್ ಫುಡ್ ತಿನ್ಬೇಕಾಗ್ತದೆ, ಇದಕ್ಕ ಊಟ ಮಾಡ್ಬೇಕಾಗ್ತದೆ ಶಕ್ತಿ ಗೀಕ್ತಿ ಗಳಿಸ್ಲಿಕ್ಕೆ? ಗಳಿಸ್ಬೇಕಾದ್ರೆ ಪರ್ಸನಲ್ ತಿನ್ಬೇಕಾದ್ರೆ ನಾವು ಅಂದ್ರೆ ಸಾಕಪ್ಪ ಇದ್ರಲ್ಲಿ ಸಾವಸ್ ಬೇಡ ಅಂತ ನಾವು ಮಾಡಿಲ್ಲ ಇವಾಗ ಅಷ್ಟೇ. ಅಂದ್ರೆ ಹಿಂದೆ ತಿಂದಿರ ನೀವು ಆತರ? ತಿಂದಿವ್ರಿ. ಏನೇನ್ ತಿಂದಿರ ಅಂದಂಗ? ಏನಿಲ್ಲ ಅಣ್ಣ, ಏನ್ ಬಾಳ ಚೊಚ್ಚಲ ವ್ಯಕ್ತಿ ಚೊಚ್ಚಲ ಐಟಮ್ ಅಂತ ತಿಂದಿಲ್ಲ. ಸುಮ್ನೆಗ ಇವ್ರು ನಮ್ಮ ಮಾಮವ್ರು ಅಂತಿದ್ರು ಇದೇ ಕೊಬ್ಬರಿ ಗಿಬ್ರಿ ತಿಂದ್ರೆ ಚಲೋ ಬರ್ದಂತ ಹೇಳಿದ್ರು. ನಾವು ಅವ್ರ ಕಾಲದಾಗ ಕೊಬ್ಬರಿ ತಿಂದ್ರ ನಮ್ ಕಾಲದಾಗ ಬಾದಾಮ್ ಕಿಸ್ಮಿಸ್ ಅವು ಇವು ತಿಂದಿವಿ ಅಂತ ಹೇಳ್ಕೊಂಡ್ ಬಾಳ ತಿಂದಿಲ್ಲ. ಎಲ್ಲ ಒಂದು 2-3 kg 5 kg ತಿಂದಿರ್ಬೋದು ಇಷ್ಟೇ ನಾವು. ಅಣ್ಣವ್ರೆ ಈ ಆಟ ಈಗ ಯಾರೋ ನಿಮ್ಮ ಇವರಿಂದ ಹೋಗ್ತಿದ್ದೆವು ಹಂಗೆ ಸೋಲ್ತಿದ್ರು, ಹಂಗಾಗಿ ನಮ್ಮ ಮನಸ್ಸಿನಲ್ಲಿ ಬಂತು ಆಡಿದವಂತ ಹೇಳಿದ್ರಲ್ಲ. ಈ ಆಟ ಹಿಂಗ ಆಡ್ಬೇಕಂತ ಯಾರಾದ್ರೂ ಹೇಳ್ಕೊಟ್ಟಾರೇನ್ರಿ ನಿನ್ಗೆ? ಏನಾರ ಪ್ರಾಕ್ಟೀಸ್ ಆತರ ಇಲ್ಲಿ ಮನೇಲಿ ಯಾರು ಮಾಡಿಸ್ತಿದ್ರೇನ? ಮಾಡಿಸ್ತಾರ ನಮ್ಮ ಮಾಮವ್ರು ಮಾಡಿಸ್ತಾರ. ಇವ್ರ ಮಾಮರೇನಾ? ಅಂದ್ರೆ ಊರಾಗನೆ ಇಲ್ಲೇ ಹೊಲದಲ್ಲಿ ಎಲ್ಲಿ ಕಣಕ್ ಬಿದ್ದಲ್ಲಿ ಎಲ್ಲ ಆಟ ಆಡಂ ಬಾ ಅಂತ ನಾವು ಒಲ್ಲೆಪ್ಪ ಅಂದ್ರೂ ಇವ್ರು ಕರಿತಿದ್ರು. ಹಂಗಂದ್ರೆ ಹಂಗಲ್ಲ ಹಿಂದಕ್ಕಾದ್ರೆ ಹಂಗ ಬಾ ನಮ್ಗೆ ಮುಗಿತು, ಹೌದು ನಾವೆಲ್ಲ ಹಿಂದಕ್ ಬಂದ್ ಹಿಂದ ಹರ್ಕೊಂತ ಹೋಗ್ತೀವಿ, ನಿಮ್ ಮುಂದೆ ಹರ್ಕೊಂತ ಹೋಗ್ಬೇಕು. ಇವರೇ ನಮ್ಮ ಕಲಿಸಿ ಮುಂದಕ್ಕೆ ಕಳಿಸಿ ಅಂತ ಕರ್ಕೊಂಡ್ ಹೋಗಿ ಇವರೇ ಟಚ್ ಮಾಡ್ಯಾರ ನಮ್ಮ. ಅಂದ್ರೆ ನಿನ್ಕಿನ್ನ ಮುಂಚೆ ಇವ್ರು ಆಟ ಆಡಿದವ್ರೆ. ಅಂದ್ರೆ ಇದು ನಿಮ್ ಮನೆತನಲಿಂದ ಬಂದಂಗ ಆಯ್ತಿದು ಪಾರಂಪರಿಕವಾಗಿ ಅಂತ ಹೇಳ್ತಾರ ನೋಡಿ. ಯಾವ್ದೇ ಕಲೆ ಆಗ್ಲಿ ಸಂಸ್ಕೃತಿ ಆಗ್ಲಿ ಇದು ರಕ್ತಗತವಾಗಿ ಬಂದಂತ. ಅಂದ್ರೆ ಅವ್ರು ನಿಮ್ಮ ಮಾಮರೇ, ಅವ್ರು ಕಲ್ಸಿದ ನಂತರ ನೀವು ಸ್ಟಾರ್ಟ್ ಮಾಡಿದ್ರಿ. ಅವ್ರು ಎಷ್ಟು ತಂದಿರ್ಬೇಕು ಸುಮಾರು ಕಾಯಿ? ಅವ್ರ ಕಾಲಕ್ ಬಾಳ ಬರೀ ಜಿಜ್ಜ ಆಟ ಆಡ್ರ ಬಾಳ ಕಡಕ್ ತಂದಿಲ್ಲ ಅವ್ರು. ತಂದಾರ ಈತನ ಸುಮಾರು ಒಂದ್ ಹಸಿಬೇಳೆ 2-3 ತಂದಿರ್ಬೋದು, ಒಂದ್ ಇಷ್ಟೇ ಸುಮಾರು ಬಾಳ ತಂದಿಲ್ಲ. ಆಡ್ಯಾರ ನಮ್ಕಿಂತ ಚೊಚ್ಚಲ ವ್ಯಕ್ತಿ ಕೂಡ ಆಡ್ಯಾರ, ಆದ್ರ ಅಷ್ಟು ಬೆಳವಣಿಗೆ ಬಂದಿಲ್ರಿ. ಅದ ಎಲ್ಲ ಕಾಲ ಏನ ಕಡಗ ಹಾಕ್ತಾರಲ್ಲ ಏನ್ ಹಾಕ್ತಾರಲ್ಲ. ಹೌದಂತ ನಾ ಬಾಳ ಕಡೆ ಕೇಳಿನಿ, ಕಡಗನೆ ಹಾಕ್ತಿದ್ರಿಲ್ರಿ ಗೆದ್ರಿ ಅಂತ ಅಂತಾರ. ಏನದ ಕಾರಣ? ಏನಲ್ರಿ ಕಾರಣ, ಇವ್ರು ಎಲ್ಲ ಕುಂತ ಕೇಸಿ ಊರಾಗ ಹಿರಿಯವ್ರು ಕುಂತ ಮಾತಾಡಿ ದುಕಾನ್ದಾಗ ಕಡಗ ಪುರ ತಗೊಂಡ್ ಕೇಳಿ ನಾವ್ ಜಾತಿ ಮಾಡಕತ್ತ ಬಂದವ್ರು ಆಗ್ತು ಅಂತಂದು ವಿಚಾರ ಮಾಡಿ ಕಡಗ ಮಾಡಿದ್ರೆ ಆಗ್ತಿದ್ರು. ಅವೇನೋ ಮಾಡ್ರ ಹಂಗೆ ಯಾರು ಬಂದ್ ಯಾರು ಅಂತ ಬಲವಂತರ ಯಾರು ಅಂತ ಕಡಗಿರ್ಲಾರ ಕಣ ಇಟ್ಟಿರ್ತಾರ, ಯಾರು ಒಯ್ತಾರ. ಆ ಕಡಗ ಸಮಯ ಬಂದಾಗ ಕಡಗ ಆಗ್ಬೇಕಾದಂತಂದು ಸುಮ್ಮನೆ ಏನೋ ಒಂದ್ ತಂಡಿ ಮಾಡಿ ಕಟ್ಕಳಿಸಿ ಹಿಂಗಾಗ್ಯದ ಮಾಡ್ರಿ ಅವ್ರು. ಹೌದು ಬಾಳ ಕಡೆಗೆ ಮಾತು ಕೇಳಿ ನಿಮ್ಮ ಒಬ್ಬರ ಬಾಯಿಂದ ಅಂತಲ್ಲ, ಈ ಹಿಂದೆ ಆಡಿದವ್ರಿಗೆ ಮಾತ್ರ ಬಾಳ ಅನ್ಯಾಯ ಆಗ್ಯದ್ರಿ. ನನಗ ಬಾಳ ಅನ್ಕಲ್ ಇವ್ರು ಹೇಳಿದ್ರು, ನಮ್ಮ ಮಾಮೂರು ಹೇಳಿದ್ರು ನಾವ್ ಆಡಕಲ್ಕ ನಿನ್ನ ಆಟಕ್ಕ ನಿಮ್ನಂಗ ಬೋಮ ಇಟ್ರು ನಾವ್ ಬಾಳ ತರ್ತದ್ವಿ, ನಿಮ್ ಬೋಮನ್ ನಮಗ್ ಸಿಕ್ಕಿಲ್ಲ, ಮುಂದರಿ ಅಂತ. ಪರವಾಗಿಲ್ಲ ಅವ್ರ ಅಂದಂಗೆ ಕರೆ ಬಂದ್ರೆ ಚಲೋ ಅದ. ಈಗ ಯಾಕಂತಂದ್ರೆ ನಮ್ಗಿಂತ ನಮ್ಗಿಂತ ಚಲೋ ಅವ್ರು, ಈಗ ಮುಂದಿನವ್ರು ಚಲೋ ಆಟ ಆಡೋರು. ನಮ್ಗೆ ಅನಿಸ್ತದ ನಾವು ಇನ್ನು ಸತವಾಗಿದ್ರೆ ಇನ್ನ ಆಡ್ತೀವಲ್ಲಪ್ಪ ಅಂತ ಅನ್ಸ್ತದ. ಬರೋಬರಿ. ಈಗ ನೀವ್ ಅಂದಂಗೆ ಈಗ ನಿಮ್ಗ ಕಲ್ ಬೆಳಿ ಸ್ವಲ್ಪ ಸಿಕ್ಕದ, ಅವ್ರಿಗೆ ಅವ್ರ ಕಲ್ ಬೆಳಿನ ಸಿಕ್ಕಿಲ್ಲ. ಈಗ ನಿನಗ ಬೆಳಿ ಕಡೆಗೆ ತಂದಿದಿ, ಈಗ ನಂತರ ಬಂಗಾರನು ಇಡ್ಲಕೈತಾರ, ಅದಕ್ಕೆ ತಕ್ಕಂಗ ಬಹುಮಾನ ಕೊಡ್ಲಕೈತಾರ. ಅದಕ್ಕಾಗಿ ನೀವ್ ಹೇಳಿದಂಗೆ ಮುಂದೆ ಫ್ಯೂಚರ್ ಅದ. ಇದನ್ನ ನಾವ್ ಏನ್ ಮಾಡ್ಲಿಕ್ಕೈತಿ ಅಂತಂದ್ರೆ ಈ ಆಟನ ಇಷ್ಟಿಷ್ಟೇ ಆಡಿ ಬಿಡೋದಲ್ಲ, ಇದನ್ನೊಂದು ಟೂರ್ನಮೆಂಟ್ ತರ ಮಾಡ್ಬೇಕಂತ ಮಾಡಿವಿ. ಅಲ್ಲಿ ದೊಡ್ಡ ಬಹುಮಾನ ಇಟ್ಟು ಒಂದು ದೊಡ್ಡ ಕಪ್ ಇಟ್ಟು ನಂತರ ಇದೊಂದು ಬೆಳಕಿಗೆ ತಂದು ಇದನ್ನ ಒಂದು ನಾವಾಗಿ ಬೆಳೆಸಿದ್ರೆ, ಈಗ ಯಾವುದೇ ಆಗ್ಲಿ ಬದಲಾವಣೆ ಬರ್ಬೇಕಂದ್ರೆ ನಮ್ಮಿಂದ ಆಗ್ಬೇಕಂತ. ಹಂಗ ನಾವಾಗಿ ಬೆಳೆಸಿದ್ರೆ ಸರ್ಕಾರ ಗುರುತಿಸ್ತದ, ಬೇರೆ ದೊಡ್ಡ ದೊಡ್ಡ ಸ್ಪಾನ್ಸರ್ಗಳು ಗುರುತಿಸ್ತಾರ, ಇದೊಂದು ರಂಗದ ಆಟ ಇದ್ದಂಗ ಅದಲ್ಲ ಅಂತೇಳಿ. ಅದಕ್ಕಾಗಿ ನೀ ಅಂದಂಗೆ ಈಗ ಆಡೋರಿಗೆ ಫ್ಯೂಚರ್ ಅದ, ಮುಂದೆ ಬರ್ತದೆ. ಇದು ಒಂದಲ್ಲ ಒಂದ್ ದಿವಸ ಇದು ಭಾಳ ದೂರೇನಿಲ್ಲ, ನಾವೇ ಅದಕ್ಕೆ ಬೆನ್ನತ್ತೀವಿ, ಅಲ್ಲಿಗೆ ಮುಡಿಸ್ತೀವಿ.
ಆದ್ರೆ ಇದು ಮುಂದಿನವ್ರಿಗೆ ಫ್ಯೂಚರ್ ಅದ. ಈಗ ಅದಕ್ಕಾಗಿ ನೀವು ಈಗ ಹುಡುಗರಿಗೆ ಏನಂತ ಹೇಳ್ತೀರಿ, ಒಂದು ಸಂದೇಶ ಇದೆ, ಮುಂದೆ ಒರ್ಸ್ಕೊಂಡು ಹೋಗ್ರಿ ಆಡ್ರಿ ಅಂತ ಹೇಳ್ತೀರಾ ಇಲ್ಲ ಬ್ಯಾಡ್ ಅಂತೀರಿ? ಇಲ್ಲ ರೀ, ಬ್ಯಾಡ್ ಅಂತ ಹೆಂಗ ಬ್ಯಾಡ್ ಅಂತಂದ್ರೆ ಇಲ್ಲಿಗೆ ರದ್ದಾದ್ದಲ್ಲ, ನಮ್ದನ್ನ ಕೀರ್ತಿರಲ್ಲ. ಹೌದು, ನಮ್ಮ ಮುಂದೆ ಹುಡುಗರು ಆಡಿದ್ರೆ ಅವ್ರು ಹಿರಿಯವ್ರು ನಾವ್ ಹೆಂಗ್ ಹೇಳ್ತೀವಿ, ನಮ್ಮ ಮಾಮವ್ರು ಇದ್ರು ಅಂತ ಅವ್ರನ್ನ ಮುಂದೆ ಕಾಲಕ್ಕ ನಮ್ಮ ಅಣ್ಣವ್ರು ಇದ್ರು ನಮ್ಮ ಕಾಕರು ಇದ್ರು ಯಾರನ್ನ ಹೇಳ್ಬೋದಲ್ಲ. ನಾವ್ ಇನ್ನ ಮುಂದುವರ್ಸ್ಬೇಕಂತ ಕುಂತೀವಿ, ಆದ್ರೂ ಹುಡುಗರು ಬಂದಲ್ಲಿ ಯಾರನ್ನ ಕರ್ಕೊಂಡ್ ಹೋಗಿ ಟಚ್ ಮಾಡ್ತೀವ್ರಿ ಕಣ ಹೋಗಿ, ಆದ್ರೂ ಹುಡುಗರು ಸೋಲಕತ್ತಾರ ಅಂತ ವಿರ್ಸನಾಗ ಹುಡುಗರು ಇಲ್ಲ. ಕಾರಣ ಏನು? ಅವ್ರೇನು ತಿನ್ನೋ ಫುಡ್ಡ, ಅವ್ರ ಈಗಿನ ಚಟಗಳು ಕುಡಿಯೋದು ತಿನ್ನೋದು ಗೋವಾ ಗುಟ್ಕ ಈ ತರ ಮಾಡ್ತಾರೆ, ಇವೆಲ್ಲದಕ್ಕ ರಾಟಿ ಆದದಕ್ಕೆ ಹಂಗಾಗ್ಲಕತ್ತದಂತೆ. ಹೌದ್ರಿ, ಏನಿಲ್ಲ ಅಂತದೇನ್ ಮಾಡಿಲ್ಲ, ಹುಡುಗರನ್ನ ಪಾಡನಾರ ಇವೆಲ್ಲ ದೊಡ್ಡ ಫೋನ್ಗಳಾಗ್ಯಾವಲ್ಲ, ಎಲ್ಲ ಇದ್ದಲ್ಲೇ ನೋಡಿ ಬಿಡ್ತಾರ. ಕಾಲು ಮುರಿತು ಕೈ ಮುರಿತು ಅಂತಾರ, ನಮ್ಮ ಅಲ್ಲೆಲ್ಲೆಲ್ಲ ಕಣದಲ್ಲಿ ಅಂಜುತ್ತಾರ. ಇದ್ರಲಿಂತ ಏನದಣ ನಮ್ಗೇನ ಗಿಫ್ಟ್ ಇಲ್ಲ ಏನಿಲ್ಲ, ಕಾಲ್ಪಲ್ ಮುರ ಇಲ್ಲಿಗೆ ನಮ್ ಬಂದಲ್ಲ ಜೀವನ ಗೌರ್ಮೆಂಟ್ ನಮ್ಗೆ ಕ್ರಿಕೆಟ್ ಆಡಿದ್ರೆ ಅವ್ರಿಗೆ ಏನ್ ಕೊಡ್ತಾರ. ದೊಡ್ಡ ಕಬಡ್ಡಿಗೆ ಹೋದ್ರೆ ಏನಾದ್ರ ಅವ್ರು ಹಾಸ್ಪಿಟಲ್ ಸಹಾಯ ಮಾಡ್ತಾರ. ನಮ್ಮ ಆಟ ಯಾವ್ದಕ್ಕೂ ಯೂಸ್ ಇಲ್ಲ, ನಾವು ಮುರಿದ್ರೆ ಹೊರಗೆ ಹಾಕ್ತಾರ, ಇನ್ನೊಬ್ರ ಕಾಣ ಹಚ್ತಾರ, ಇನ್ನೊಬ್ರಿಗೆ ಆಟ ಹಚ್ತಾರ ಅಷ್ಟೇ. ಹಂಗಾಗಿ ಭಯ ಅಂತ ನಾವೇಂತೀವಿ, ನಮ್ ದೈವ ಇತ್ತು ಅಂದ್ರೆ ಎಲ್ಲೇ ಬೈಕ್ ಮ್ಯಾಗ ಬಿದ್ದು ಏನೋ ಆಗ್ತೀವಿ, ದೈವ ಇತ್ತು ಅಂದ್ರೆ ಏನಾದ್ರೂ ಆಗ್ತದ. ನಮ್ ದೈವ ಚಲೋ ಅದ್ ನೋಡಿ, ನಾವ್ ಏನೂ ಆಗಿಲ್ಲ, ನಾವ್ ಕೈನ ಮುರ್ಕಂದಿಲ್ಲ ಕಾಲ ಮುರ್ಕಂದಿಲ್ಲ, ನಾ ಇನ್ನೊಬ್ರನ್ನ ಮುರವಟ್ಟಿಲ್ಲ. ಹಂಗ ಆಡ್ಕೊಂತವ್ರಪ್ಪ ದೇವ್ರ ಮೇಲೆ ನೆಮ್ಮದಿ ಆಡ್ಕೊಂತವ್ರ ಏನಾದ್ರೂ ಆಗತ್ತದ ಅಂತ ಹೇಳಿ ನಾವು. ರೈಟ್, ಇವ್ರು ನಮ್ಮ ಹಿರಿಯವ್ರನ್ನ ಅಷ್ಟೇ ಅಂದ್ರೆ ನಾವು ಅಷ್ಟೇ. ದಯಮಾಡಿ ಇಲ್ಲಿ ಸರ್ಕಾರ ಗಮನಿಸತಕ್ಕದ್ದು, ಬಹಳಷ್ಟು ಒಳ್ಳೆ ಆಟಗಾರ ಈತ ಎಲ್ಲೆಲ್ಲಿ ಪೈಲ್ವಾನ್ರದಾರ ಅವರೆಲ್ಲರೂ ಇವ್ರ ಹೆಸರು ತಗೊಂಡಾರ. ಆದ್ರೆ ಆತ ಏನಂತಂದನ, ಈ ಆಟದಲ್ಲಿ ಬಿದ್ದು ಕೈಯೋ ಕಾಲೋ ಮುರ್ಕೊಂಡ್ರೆ ₹1 ಆಮ್ದಾನಿ ಇಲ್ಲ, ನಂತರ ಆ ಕಣದಾಗ್ಲಿಂದ ಹೊರಗೆ ಹಾಕ್ತಾರೆ, ಇನ್ನೊಬ್ರಿಗೆ ಕುಸ್ತಿ ಹಚ್ಚಿಬಿಡ್ತಾರೆ. ಆದರೂ ನಾವು ಈ ಆಟ ಆಡ್ತೀವಿ, ಈ ಆಟಕ್ಕೆ ಬೆಂಬಲ ಅದ. ಗೌರ್ಮೆಂಟ್ ಏನಾರು ಗುರುತಿಸಿ ಕಬಡ್ಡಿ ನಂತರ ಖೋ ಖೋ ಕ್ರಿಕೆಟ್ ಈ ಥರ ಯಾವ ರೀತಿ ಅದಕ್ಕೆ ರೆಸ್ಪಾನ್ಸ್ ಇದೆ ಅಂಥದ್ದೊಂದು ಇದಕ್ಕೆ ಏನಾರ ಸ್ವಲ್ಪ ಸಪೋರ್ಟ್ ಮಾಡಿದ್ದೆ ಆದರೆ ಇನ್ನೂ ಹೆಚ್ಚಿನ ಯುವಕರು ಈ ಆಟಕ್ಕೆ ಬರಲಿಕ್ಕೆ ಪ್ರಾರಂಭ ಆಗ್ತಾರೆ, ಅವರು ಸದೃಢವಾಗಿರ್ತಾರೆ. ಅವ್ರು ಸದೃಢವಾದರೆ ಊರು ಕೇರಿ ಸದೃಢವಾಗ್ತದೆ ಅಂತೇಳಿ ಈಗಿನ ರಾಜಕಾರಣಿಗಳಿಗೆ ನಂತರ ಸರ್ಕಾರಕ್ಕೆ ಕೂಡ ಅವ್ರ ಮನವಿ ನಮ್ಮ ಮನವಿ ಕೂಡ ಇದೆ, ದಯಮಾಡಿ ಗಮನಿಸಬೇಕು. ಇನ್ನೊಂದು ಅಣ್ಣವ್ರೆ, ಈ ಆಟ ಆಡೋದ್ರಲಿಂದ ಹುಡುಗರು ಕೆಟ್ಟ ಚಟಕ್ಕೆ ಬೀಳಲ್ಲೇನೋ ಅಂತ ನಾನು ಅನ್ಕೊಂತೀನಿ. ನಿಮ್ಮ ಭಾಗದಾಗಿರೋರು ಎಲ್ಲ ನಿಮ್ಮ ಜೊತೆ ಇರೋರೆಲ್ಲ ಕುಡಿಯೋದು ತಿನ್ನೋದು ಈ ಕುಸ್ತಿದವ್ರು ಮಾಡಲ್ಲೇನೋ ಅಂತ ಅನ್ಕೊಂತೀನಿ. ಮಾಡಲ್ಲ, ಭಾಳ ಮಾಡಲ್ಲ, ತಿಂತಾರಣ ಹಿಂಗೆ ಪಾರ್ಟಿ ಮಾಡಣ ನಾವು ನೀವು ಮಾಡಂಬರಿ ಅಂತ ಕರಿತಾರಂತ ತಿಳ್ಕಣ, ಮಾಡಿ ಊಟ ಮಾಡ್ತಾರ. ಏನೋ ಯಾರೋನೋ ಒಬ್ಬೊಬ್ರು ಇದ್ರ ಸಣ್ಣ ಪುಟ್ಟ ತಮ್ಸ ಬೀರ್ಗರ್ ಕುಡಿತಾರ. ಬಾಳ ಫುಲ್ ವೇಸ್ಟ್ ಆಗಿಲ್ಲ ಇದ್ದಂದಕ್ ಬಂದವ್ರು. ನಾವ್ ಬಲ ಆಗ್ಬೇಕು, ನಾವ್ ಬಾಳ ದಿನ ಮುಂದೆ ಆಡ್ಬೇಕು ಗಮನಿಸ್ಬೇಕು ಅಂತ ಅಂದ್ಕೀಸಿ ಚಲೋ ಇಟ್ಕೊಂಡ್ ಕೀಸ್ ಕುಂತಾರ. ಹಂಗ ವೇಸ್ಟ್ ಆಗಿಲ್ಲ, ಈ ದಾರಿಗೆ ಬಂದವ್ರೇನು ವೇಸ್ಟ್ ಆಗಿಲ್ಲ. ನಾವ್ನ ಆಗಿಲ್ಲ, ನಮ್ ಇವ್ರನ್ನ ಆಗಿಲ್ಲ, ನಾವ್ ಏನ್ ಆಗಿಲ್ಲ. ನಾವ್ನಂತ ಕುಡಿಯೋದೂ ಇಲ್ಲ, ಏನೋ ಇಲ್ಲ. ನಾವ್ ಇನ್ನ ಇವ್ರಿಗೆ ಅದನ್ನ ಆರಾಮ್ ಅಷ್ಟೇ ಇದೀವಿ. ಏನಿಲ್ಲ, ಇದುವರೆಗೆ ಏನ್ ಕುಡಿಯೋದ್ ತಿನ್ನೋದಿಲ್ಲ. ಇಲ್ಲ. ಮತ್ತೆ ಇನ್ನ ಎಷ್ಟ್ ದಿವಸ ಆಡ್ಬೇಕಂತ ಮಾಡಿರಿ ನೀವು ಈ ಆಟ? ನಾವ್ ಇಲ್ರಿ, ನಾವ್ ಆಡ್ಬೇಕಂತ ಏನಿಲ್ಲ, ನಾವ್ ಸರಿ ಮಾಡ್ಬೇಕಂತ ಮಾಡಿ. ಇಲ್ಲಿಗೆ 15 ವರ್ಷ ಆಯ್ತು, ನಮ್ ಮದ್ವೆಗೆ 10 ವರ್ಷ ಆಯ್ತು. ಇವಾಗ ನಾವ್ ಸರಿ ಮಾಡ್ಬೇಕಂತ ಮಾಡಿವಿ. ನಮ್ ಊರಾಗ ಯಾರನ್ನ ಚಲೋ ಹುಡುಗರು ಬಂದ್ರ ನಾವ್ ಹಿಂದೆ ಸರಿಬೇಕಂತ ಕುಂತೀವಿ. ನಮ್ ಊರಾಗ ಇನ್ನ ಹುಡುಗರು ನಮ್ ತಗಪೋರ್ ಯಾರು ಬಂದಿಲ್ಲ. ನಾ ಇವಾಗ ಹಿಂದೆ ಸರಿ ನಮ್ ಊರ್ ಪೂರ ಹೋಗಲ್ಲ, ನಾ ಸುಮ್ಮನೆ ಹಂಗೆ ಹಂಗೆ ಕಣಕ್ ಹೋಗ್ತಾ ಇದ್ರಿ. ಹಂಗೆ ಅಂದ್ರೆ ನಿಮ್ಮ ಆಸೆ ಏನಿದೆ, ನಮ್ಮ ಊರಿನಲ್ಲಿ ಇನ್ನ ಒಂದು ನಂತರ ಒಂದು 2-3 ಬೆಳೆಸಿ ನಂತರ ರಿಟೈರ್ಡ್ ಆದ್ರೆ ಒಳ್ಳೇದು ಅನ್ನೋದು ಆಲೋಚನೆ ನಿಮ್ಗೆ. ಅಂದ್ರೆ ಈಗ ನಿಮ್ಮ ಹುಡುಗರಿಗೆ ಯಾರಿಗಾರ ಟ್ರೈನಿಂಗ್ ಕೊಡ್ಲಿಕ್ಕತ್ತೀರ? ಎಷ್ಟು ಜನರ ಅದಾರ್ರಿ? ಇನ್ನೊಂದ್ 2-3 ಹುಡುಗರು ಒಬ್ಬ ಒಳ್ಳೆ ಬೇಸನ್ರಿ ಹುಡುಗ. ಓದ್ತೀನಿ ಬರ್ತೀನಿ ನನ್ನ ಕರ್ಕೊಂಡ್ ಹಂಗ ಅಂತಿರ್ತಾನೆ. ಏನ್ ಹೆಸರು ತಂದು ಒಂದ್ 2-3 ನಮ್ಮ ಅಂಜಪ್ಪ ಎಲ್ಲರ ಹೆಸರು ಹೇಳ್ರಿ, ನಿಮ್ ಟೀಮ್ನಾಗ ಇದ್ದವ್ರ ಎಲ್ಲರ ಹೆಸರು ಹೇಳ್ರಿ. ಯಾರ್ಯಾರ ಅಂಜಪ್ಪನ, ಸೋಮಣ್ಣ ಅಂತಾನ, ಮತ್ತೆ ರೆಡ್ಡಿ ಅಂತಾನ, ನಮ್ಮ ಊರ ಶಿವ ಅಂತಾನ, ನಮ್ ರೆಡ್ಡಿ ಅಂತ ಒಂದ್ 5-6 ಮಂದಿ ಹುಡುಗರು ಅಂತ ಹೋಗ್ತೀವಪ್ಪ ಕಾಕ, ನಾವ್ ಮಾಡ್ತೀವಿ ಅಂತ ಹೇಳ್ತಾರ. ಬರ್ರಪ್ಪ ಯಾರು ಆಡೋರು ಬರ್ರಿ, ಮುಂದ್ ಬರ್ರಿ ಹೋಗ್ಬ್ರ ಅಂತ ನಾವ್ ಅಂತೀವಿ. ಆದ್ರೆ ಅವ್ರನ್ನ ಬರ್ತಾರ, ನೀವ್ ಬರ್ತಾವಂದ್ರ ನಾವ್ ಸುಮ್ ಗಾಡಿ ಮ್ಯಾಗ ಕೂರ ನಾವೆಲ್ಲ ಕರ್ಕೊಂಡ್ ಹೋಗ್ತೀವಿ, ಸುಮ್ನೆ ಹಿಂದವ್ರನ್ನ ಆಡ್ತು ಅಂತಾರ. ಆಯ್ತಪ್ಪ ಸರಿ, ಸಣ್ಣ ಕಾಣಿದ್ರೆ ನೀವ್ ಮುಗಿಸ್ಕೊಂಬರಿ ಅಂತ ಹೇಳ್ತಾನ. ಚಲೋ ದುಡ್ಕೊಳ ಚಲೋ ಆಡೋರು ಕುಸ್ತಿ ಆಡೋರು ಬಂದ್ರ ನಾನು ಹಿಂದೆ ಓದ್ತೀವಿ. ಅವ್ರು ಸೋದ್ರಂದ್ರ ನಮ್ ಮತ್ತೆ ಇದಾಗ್ತಲ್ಲ ಅಂತ ನಾನು ಓದ್ತೀವಿ. ಹೌದು, ಬರೋಬರಿ. ಇಲ್ಲ ಅವ್ರ ಮೊದಲು ಟ್ರೈನಿಂಗ್ ಕೊಡ್ಬೇಕಂತಂದ್ರೆ ಹಿಂದ್ ಇರ್ಬೇಕು, ಹಿಂದಿದ್ರೆ ಅವ್ರಿಗೆ ಸ್ವಲ್ಪ ಧೈರ್ಯ ಬರ್ತದೆ. ಹಿಂದೆ ಗುರು ಇದ್ರೆ ಮುಂದೆ ಗುರು ಇಟ್ರೆ ಕೆಲಸ. ಅದು ನೀವ್ ಅಂದಂಗ ನಮಗನಾದ್ರೂ ನಮ್ಗ ಗುರಿ ಇಟ್ಟು ಕರೆ ಆಗಿಲ್ಲ. ಇಂದ ಗುರುಗಳಿದ್ರೆ ನಾವು ಅಯ್ಯಳಕ್ ಬಂಗಾರ ತರ್ಬೇಕ ಕಾರಣ ಇತ್ತನೆ. ಇಲ್ಲ ಒಲ್ಲೆ ಅಂತ ಕುಂತಿದೆ, ಒಲ್ಲೆ ಅಂತ ಸರಿ ಹಂಗಿಲ್ಲ. ದೊಡ್ಡ ಅಯ್ಯಳಪ್ಪನ ಜಾತ್ರೆ ಅಂತ ಬಾಳ ದೊಡ್ಡದು. ನಾವ್ ಓಂ ಬಾ ಅಂತಂದ್ರೆ ನಮ್ಮ ಮಕ್ತಿ ಹಿಂದಿದ್ದವ್ರು ಯಾರು ಬರಲ್ಲ ಅಂದ. ನಾನು ಯಾರು ಬರ್ಲಿಕ್ಕೆ ಸಂಬಂಧ ಇಲ್ಲ, ನಾನು ನೋಡ್ಬೇಡ ಅಂತಂದು ಇಬ್ರು ಹೋಗಿ ತಂದಿವ್ರಿ ಬಂಗಾರ. ಆಮೇಲೆ ಇನ್ನೊಂದಾಗ ನಾವ್ ಆಡಕಲ್ಕ ಆಟ ತಗೊಂಡ್ ಬಂದ್ರ ಹುಡುಗರು ಎಲ್ಲಾರ. ನಾ ಫಸ್ಟ್ ತೂರ ಬಿದ್ದು ಇತ್ತಿಂದೆ
ಪರವಾಗಿಲ್ಲ. ಹೋಗಮ್ಮ ಅಂದ್ರೆ ಅಂದ್ರೆ ಹೋಗಿನಿ, ಇಲ್ಲ ನಿಮ್ಮ ಗುರುವಿನ ಬಲದಿಂದ ಹೋದಂಗೆ ಕಾಣ್ತದೆ. ಅಷ್ಟೇ. ಪರವಾಗಿಲ್ಲ. ಇಲ್ಲಿ ಇನ್ನೊಂದು ವಿಷಯ ನಿಮ್ಗೆ ಕೇಳ್ಬೇಕಾಗ್ಯದ. ಯಾಕಂತಂದ್ರೆ ಎಲ್ಲರೂ ಹೇಳ್ಯಾರ, ನೀವ್ ಅನ್ನೋದಲ್ಲ, ಎಲ್ಲರೂ ಓದಲ್ಲೆಲ್ಲ ಹೇಳ್ಯಾರ, ನೀವು ಅಂಟಚ್ಚಲ್ಲ, ನಂತರ ಕೈ ಉಬ್ಬಿಸಲ್ಲ, ಹೌದು. ಹಂಗೆ ಆಡ್ತೀರಿ ಅಂತ ಹೇಳ್ಯಾರ. ಅವರೆಲ್ಲ ಆ ರೀತಿ ಆಡ್ತಾ ಇದ್ರೆ ನೀವ್ ಯಾಕೆ ಹಂಗ ಆಡ್ತೀರಿ? ಅಂದ್ರೆ ನಿಮ್ಗೆ ಏನು ನಿಮ್ಮ ಬಲದ ಮೇಲೆ ವಿಶ್ವಾಸನ ಅಥವಾ ಏನಂತೇಳಿ ಈ ರೀತಿ ಆಡಿದ್ರಿ ಅಂತೇಳಿ? ಇಲ್ಲ ಹಂಗೇನಿಲ್ಲ, ನಾವ್ ಕೈ ಬಾಸಿದ್ರೆ ನಾವ್ ಕೆಲ್ಸಗಾರಣ, ಇವಾಗೆಲ್ಲ ನಾವ್ ಬಡಿಮೆ ಗಿಡಿಮೆ ಹಂಗ ಆಗ್ತೀವಿ, ಹಿಂಗೆಲ್ಲ ಕೆಲ್ಸ ಇರ್ತಾವಲ್ಲ. ಅದು ಕುಸ್ತಿ ಗಡಿ ಅಂದ್ರ ಅವ್ರ ಮನ್ಯಾಗ ಅವ್ರವ್ರ ಮನ್ಯಾಗ ಆರಾಮ್ ತಿನ್ಸಿ ನೀ ಏನ ಮಾಡಕ್ ಕುಸ್ತಿ ಆಡುವಾಗ ಅಂದ್ರ ನಮ್ಮ ಮನೆ ಹಂಗಲ್ಲ. ಈ ಕೆಲ್ಸ ಮಾಡ್ಬೇಕು, ನೀ ಕುಸ್ತಿ ಆಡಕ್ ಹೋಗ್ಬೇಕು. ನೀ ಕುಸ್ತಿ ನೋಡಿಕಂದ್ರ ನಮ್ ಬಡತನ ಸಸ್ತಾರ, ಹೌದು, ನಮ್ಗೆಲ್ಲ ಆಗಲ್ಲ ಅಂದ್ರೆ ರಬ್ಬಲ್ ಆಗ್ಬೋದು ಬಾಳ ಕಷ್ಟ. ನಾವು ಕೈ ಬಾಸ್ಬೇಕು, ತೆಗಿಸ್ಬೇಕು, ಹಾಕ್ಬೇಕು, ಆರಾಮ್ ಕೆಲ್ಸ ಅದು. ಇಷ್ಟೇ ಕುಂತ ಬಾಸ್ಬೇಕು. ಕೆಲ್ಸ ಮಾಡ್ಕೊಂತ ರಬ್ಬಲ್ ಹಾಕಿದ್ರೆ ಆಗಲ್ಲ, ಅದು ಆಗಲ್ಲೇನು? ಆಗಲ್ಲ. ಕೆಲ್ಸ ಮಾಡ್ಕೊಂಡ್ ಇದ್ರ ಬಾಳ ಬದಣ ಅದ, ಬಾಳ ಉರಿತಿರ್ತದ. ತೆಕ್ಕಬೇಕು, ಹಾಕಿಬೇಕು ಅಂದ್ರ ಬಾಳ ಟೈಮ್ ಹಿಡಿತ. ಹಂಗಾಗಿ ನಾ ಏನ್ ಮಾಡಿನ, ಆ ರಬ್ಬಲ್ ಹಾಕ್ಯಂತ ಕುಂತ ಕೆಲಸ ವೇಸ್ಟ್ ಮಾಡೋದು ಬೇಡ. ನಾ ಕೆಲಸನೂ ಮಾಡ್ತೀನಿ, ಯಾವ ಫೋನ್ ಮಾಡಿದ್ರೆ ಜಾತ್ರೆಗೆ ಹೋಗ್ತೀನಿ. ನಾನು ಬಲ ಎಷ್ಟಿರ್ತದ ಅಷ್ಟೇ ಆಡಮ್. ರೈಟ್, ಹೌದು. ನಾ ಕೈ ಬಾಸಿ ಇದು ಎಲ್ಲ ರಬ್ಬಲ್ ಹಾಕಿ ಅಂಟಚ್ಚಿ ನಮ್ಕಿಂತ ಬಲ ವ್ಯಕ್ತಿ ಬಂದನಂತ ನಾವು ಹಿಂಗ ಬಗ್ಲಿ ಬಿಗ್ಲಿ ತರಲ್ಲ, ನಾವು ಒಪ್ಪಿಡ್ತೀವಿ. ನಮ್ಕಿಂತ ನಾನೇ ಬಲ ಅನ್ನಕ್ ಆಗಲ್ಲ. ಹೌದು, ಬರೋಬರ. ಎಲ್ಲ ನಮ್ಕಿಂತ ಬಲ ಇರ್ತಾರ, ಎಡ ಇರ್ತಾರ. ಹೌದು, ಅಂತ ಬಲ ವ್ಯಕ್ತಿ ಬಂದು ನಮ್ಮ ಕೈಗೆ ಅರೆ ಬಿಟ್ರಂದ್ರ ನಾವು ಮುಂದೆ ನಮ್ಮ ಪರಿಸ್ಥಿತಿ ಆಗ್ತಲ್ಲ. ಕರೆಕ್ಟ್. ಹಂಗಾಗಿ ನಾನು ಅಂಟ ಹಚ್ಚಲ್ಲ. ನಾನು ಎಷ್ಟು ಆಗ್ತದ ನನ್ಗ ಅಷ್ಟು ಮೊನ್ನಚ್ಚಿಡ್ತೀನಿ. ಕರೆಕ್ಟ್. ಇದಕ್ಕೂ ಮೀರಿ ಯಾರು ಬಂದ್ರಂದ್ರೆ ಅವರೇ ಬಲ ಅಂತ ನಮ್ಮ ಮನೆಗೆ ಬರ್ತಾರೆ. ರೈಟ್. ಇದು ಸತ್ಯವಾದ ಮಾತು, ಒಪ್ಕೊಳ್ಳತಕ್ಕಂಥದ್ದು. ಅದೇನಂತಾನ, ನನ್ಕಿನ್ನ ಇನ್ನೂ ಬಲವಂತರು ಇರ್ತಾರ, ಕಡಿಮೆ ಇದ್ದವ್ರು ಇರ್ತಾರ. ಬಲ ಇದ್ದವ್ರು ಗೆದಿಲಿ, ಆದ್ರೆ ನಾನು ಸೋತಿನಪ್ಪ ಈ ಕಣದಲ್ಲಿ ಅಂತೇಳಿ ನಾನು ಸಮಾಧಾನದಿಂದ ಬರ್ತೀನಿ ಅಂತಾರೆ. ಯಾರಾಗ್ಲಿ ಇನ್ನು ಮುಂದೆ ಆಡೋರು ಕೂಡ ಇಂಥ ಒಂದು ಆಲೋಚನೆಗಳು ಇಟ್ಕೊಂಡು ಆಡ್ಬೇಕಿದೆ. ಯಾಕಂದ್ರೆ ಆಟ ಇದರಿಂದ ಹೆಸರು ಮಾತ್ರ ಗಳಿಸೋದಿದೆ, ಮತ್ತು ಬೇರೆ ಏನು ಆಸ್ತಿ ಹೋಗ್ತಾ ಇಲ್ಲ ಇಲ್ಲಿ. ಇದರಿಂದ ದ್ವೇಷ ರೋಷಗಳು ಇಟ್ಕೋಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಕೂಡ. ಒಳ್ಳೇದಣ್ಣವ್ರೆ, ಪರವಾಗಿಲ್ಲ. ಈಗ ಒಂದು ವೇಳೆ ಗೌರ್ಮೆಂಟ್ ಏನಾರು ಗುರುತಿಸಿ ನಿಮ್ಮಂಥವ್ರನ್ನ ಅಲ್ಲಿ ನೇಮಕ ಮಾಡಿ ಒಂದು ಸ್ಕೂಲು ಕಲಿಕಾ ಕೇಂದ್ರಗಳ ಥರ ಮಾಡಿ, ಕೋಚಿಂಗ್ ಸೆಂಟರ್ ಥರ ಮಾಡಿ ನಿಮ್ಮನಲ್ಲಿ ಗುರುಗಳ ಅಂತ ನೇಮಿಸಿದರೆ, ನೀವು ಒಂದಿಷ್ಟು ಏನಾರು ಗೌರ್ಮೆಂಟಿಂದ ಸ್ಯಾಲ್ರಿ ಕೊಟ್ಟರೆ ನೀವು ಹುಡುಗರಿಗೆ ಕಲಿಸ್ಲಿಕ್ಕೆ ರೆಡಿ ಇದ್ದೀರಾ? ರೆಡಿ ಇದ್ದೀವಿ. ಈ ಆಟ ನಂಗೆ ಭಾಳ ಇಷ್ಟ, ಭಾಳ ಇಷ್ಟ. ಆಡ್ಬೇಕು, ನೋಡ್ಬೇಕಂತ ಭಾಳ ಇಷ್ಟ. ಆದ್ರೆ ಈಗ ಹುಡುಗರು ಮಾಡ್ತಾರ ಆಟ, ನಮ್ಗೆ ನೋಡ್ತಕ್ಕ ರುಚಿ ಆಟ ಆಡೋರು. ನಾವ್ ಹೇಳ್ತೀವಲ್ಲ, ನಿಮ್ಮಂಗ ಆಟ ಆಡಕ್ ಆಗಲ್ಲ ಅಣ್ಣ, ನಮ್ಗ ನಿಮ್ಮಂಗ ಬಲ ವ್ಯಕ್ತಿ ನಾವಲ್ಲ, ನಾವು ಹೆಂಗೋ ಆಟ ಆಡಿ ಬರಮ್ ಅಂತ ಹೇಳ್ತಾರ. ಹಿಂಗಾಡಿದ್ ನಾವ್ ಚಲೋ ಕಾಣಲ್ಲಪ್ಪ, ಚಲೋ ಆಡ್ಬೇಕು, ಆಟ ಮೂಪ್ ಆಡ್ಬೇಕು, ಇಂದ ನೋಡೋರಿಗೆ ಭಾರಿ ಆಡ್ತಾನಂತ ಒಂದ್ ಹೆಸರು ಗಳಿಸಬೇಕು. ಅನ್ಯಾಯ ಮಾಡಿ ಕಡೆ ತರಬಾರ್ದು. ಹೌದು, ಚಲೋ ಒಂದ್ ನೆಮ್ಮದಿಯಾಗಿ ಯಾರ ನೋಡಿದ್ರೆ ಖುಷಿ ಹೋಗ್ಲಿ ಬಿಡ, ಕಡೆ ಹಾಕ್ಯಂದ್ರೆ ಚಲೋ ಅಂತ ವಿಚಾರ ಮಾಡಿ ತರ ಹಂಗ ಮಾಡ್ಬೇಕಪ್ಪ. ಏನೋ ಅನ್ಯಾಯ ಮಾಡಿ ಕಾಲ ಕೆಡಿದೆ, ಇನ್ನೊಬ್ಬ ಮೋಸ ಮಾಡಿದೆ, ಇನ್ನೊಬ್ಬನ ಏನೋ ಕಾಲಕ್ಕೆ ಕಾಲ್ ಮುರೋಟೆ ಇಂತೆಲ್ಲ ಮಾಡ್ಬಿಡ್ರ. ಅವ್ರಿಗೂ ಸೋತ್ರು ನಮ್ಮ ಹತ್ರ ನಮ್ ಕಡೆ ಕೊಟ್ರ, ಹಣ ಚಾಯ್ ಕುಡಂಬ, ನಿನ್ನ ಕಡೆ ಕೊಟ್ರ ಸಿಟ್ಟಿಲ್ಲ ನಮ್ಗ ಅಂತಾರ. ನಮಗೆ ಕುಡಿಸ್ತಾರ, ಚಾಯ್ ಕುಡಿಸ್ತಾರ, ಊಟ ಮಾಡಂಬ ಅಂದಾರ. ನೀವೇನಪ್ಪ ನನ್ ಕೂಡ ಸೋತಿ ನನಗೆ ಮಾತಾಡ್ತಾರಲ್ಲ ಮರ ಅಂತ ನಾಂದಿನಿ. ಅಂದ್ರೆ ಹಂಗೇನಿಲ್ಲ ಅಣ್ಣ, ನೀವೇನ ಖುಷಿ ಮ್ಯಾಗ ಇದ್ರೆ ನಾವು ಅನ್ಯಾಯ ಮಾಡಿಲ್ಲಲ್ಲ ಅಂತ ಹೇಳ್ಯಾರ ನಮ್ಗೆ. ಅಂದ್ರೆ ಅವ್ರ ಮನಸ್ಸಿಗೆ ಸಾಕ್ಷಿ ಇರ್ತದಲ್ಲ, ಈಗ ನೀ ಆಡಿದ ಆಟ ತಪ್ಪ ಸತ್ಯನ ಅನ್ನೋದು ಅವ್ರ ಮನಸ್ಸಿಗೆ ಸಾಕ್ತಿರ್ತದ. ಹಂಗಂತ ಹೇಳ್ಬಿಟ್ಟು ಅವ್ರ ಮೇಲೆ ರೋಷ ದೇಶಗಳು ಬರಲ್ಲ. ಒಳ್ಳೇದು, ಒಳ್ಳೆ ಅಭಿಪ್ರಾಯ. ಅಣ್ಣವ್ರೆ, ಈ ಆಟ ಇನ್ನೂ ಬೆಳಿಬೇಕಂತೀರ, ಇಲ್ಲ ಇಲ್ಲಿಗೆ ಆಗ್ಯದಪ್ಪ, ಏನು ಇದರ್ಲಿಂದ ಲಾಭ ಇಲ್ಲ ಇರ್ಲಿ ಅಂತಂತೀರ, ಬಿಟ್ಬಿಡಮ್ ಅಂತಂತೀರ? ಇಲ್ಲ ಅಣ್ಣ, ಲಾಭ ಈಗಿನ ಮುಂದೆ ಭಾಳ ಲಾಭ ಅದ ಅಣ್ಣ. ಅದು ಬಿಡ್ಬೇಕಂತ ಇಷ್ಟಿಲ್ಲ, ಇನ್ನ ಭಾಳ ಬೆಳಿಬೇಕಂತಾನು ಇಷ್ಟ. ನಮ್ಗೆ ಎಲ್ಲಾರು ನಮ್ಮೂರಾಗನು ಇಂದ ಅರಿಬೋದು, ನಿಮ್ಮೂರಾಗ ಇನ್ನ ಬೇರೆ ಬೇರೆನು ಇನ್ನ ಆಟ ಬೆಳಿಬೇಕದು. ಅವ್ರ ಭಾಳ ಚಲೋದ ಆಟ. ಇದ್ರ ಸನಿಯಕ್ ಬಂದ್ರೆ ಕುಡಿತಕ್ಕ ಇಲ್ಲ. ಒಂದ್ ನಾವ್ ಬಲ ಇರ್ಬೇಕಂಬ ಸಂಸಾರಕ್ಕೆ ಅದಕ್ಕೊಂದೇ ಕುಸ್ತಿ ಅಲ್ಲ, ಸಂಸಾರ ಕೆಲಸ ಮಾಡಕ್ನು ಸತು ಕೆಲಸ ಮಾಡ್ತದ. ಹೌದು, ಹೌದು. ಇದು ಕುಸ್ತಿ ಆಡೋಕು ಕೆಲಸ ಮಾಡ್ತದ, ಇದು ಮೇನ್ ಮಾತು. ಎಲ್ಲಾನು ಕೆಲ್ಸಕ್ಕೆ ಕುಸ್ತಿ ನಾವ್ ಯಾವ ಸತು ಬೆಳೆಸ ಬರೀ ಕುಸ್ತಿ ಆಡೋದಿಲ್ಲ, ಕುಸ್ತಿನೂ ಕೆಲಸ ಮಾಡ್ತದ, ನಮ್ಮ ಹೊಲ ಕೆಲಸ ಮಾಡ್ತದ. ಹೌದು. ಇದ್ರ ಸನಿಯಾಗಿ ಬರಲ್ಲ ಅಂತಂದ್ರೆ ಕುಡ್ಕೊಂಡ್ ತಿನ್ಕೊಂತ ಹೋದ್ರೆ ನಮ್ಮ ಮುಂದೆ ಕೆಲಸ, ನಾವ್ ರೈತರು, ನಾವ್ ದೊಡ್ಡವ್ರ ಮಕ್ಕಳಲ್ಲ. ಹೌದು. ಇದಕ್ಕೂ ಉಪಾಯಿಸ್ಬೇಕು, ಅದಕ್ಕೂ ಉಪಾಯಿಸ್ಬೇಕು. ಆದ್ರೆ ಟೈಮ್ ಪಾಸಿಗೆ ಚಲೋ ಆಟ, ಚಲೋ ಆಟ ಅದಲ್ಲ, ಆಡಿ ಬರ್ಬೇಕಂತ ಒಂದು ಅಭಿಪ್ರಾಯ. ಇಲ್ಲ, ನೀವ್ ಹೇಳ್ದಂಗೆ ಇದು ಆಯುಷ್ನು ಬೆಳಿತದೆ. ಇದ್ರಲಿಂದ ಆರೋಗ್ಯವಂತ ಆಗಿದ್ದನಂದ್ರೆ ಆಯುಷ್ನು ಬೆಳಿತದ. ಅದಕ್ಕ ಈ ಆಟ ಎಲ್ಲಾನಾಗ್ಲಿ ಗೌರ್ಮೆಂಟ್ ನಮ್ ಬಾಳ ಸಹಾಯ ಇಲ್ಲ ಇದಕ್ಕ ಆಟಕ್ಕ. ಗೌರ್ಮೆಂಟ್ ದವ್ರು ಏನ್ ತಗಂದ್ರ ನಮ್ಗೆ ಏನೋ ಒಳ್ಳೆ ಸಣ್ಣ ಪುಟ್ಟ ಯಾವನ ಆಟ ನಮ್ಗ ಆಟ ತಂದ್ರ ಯಾರನ್ನ ಕಲ್ತೀವಿ ಅಂದ್ರೆ ನಾವ್ ಕಲ್ಸಕ್ ರೆಡಿ ಇದೀವಿ ಅಣ್ಣ. ಎಲ್ಲೇನಾಗ್ಲಿ ಗೌರ್ಮೆಂಟ್ ಏನಾರ ಅಕ್ಸೆಪ್ಟ್ ಮಾಡಿ ನಿಮ್ಮನ್ನ ಗುರುಗಳಾಗಿ ನೇಮಿಸಿದ್ರೆ ಕಲ್ಸಕ್ ರೆಡಿ ಇದೀವಿ ಅಣ್ಣ ನಾವು. ಅದಕ್ಕೆ ದಯಮಾಡಿ ಗೌರ್ಮೆಂಟ್ ತಗೊಂಡ್ರೆ ಒಳ್ಳೇದಂತೀರಿ. ಅರ್ಜೆಂಟ್ ತಗಂದ್ರೆ ಚಲೋ ರೀ, ಆದಷ್ಟು ಬೇಗ ಈ ತೊಂದರೆಗಳಿಗೆ ಹೋಗೋದು ತಪ್ಪದ ಹುಡುಗರ್ದು. ಒಳ್ಳೇದು.
ಅಣ್ಣವ್ರ ಅಭಿಪ್ರಾಯ ಏನಂತಂದ್ರೆ ಆದಷ್ಟು ಬೇಗ ಈ ಆಟ ತಗೊಂಡ್ರೆ ಯುವಕರು ಜಲ್ದಿ ಕೆಟ್ಟೋಗಲ್ಲ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರ, ಈ ಆಟ ಇನ್ನು ಉಳಿಬೇಕು ಬೆಳಿಬೇಕು ಅನ್ನೋದು ಅವ್ರ ಅಭಿಪ್ರಾಯ. ನಂತರ ನಮ್ಮಂಥವ್ರು ನೇಮಿಸಿದ್ರನ್ನ ನಾವು ಗುರುಗಳಾಗಿ ಅಲ್ಲಿ ಕಲಿಸಲಿಕ್ಕೆ ರೆಡಿ ಇದ್ವಿ ಅಂತ ಹೇಳಿದ್ದಾರೆ. ಅಣ್ಣವ್ರೆ, ಈಗ ಈ ಕೈಕುಸ್ತಿಯನ್ನು ನೀವು ತೆಲಂಗಾಣ ಹಾಗೂ ಕರ್ನಾಟಕ ಯಾವ ಭಾಗದಲ್ಲಿ ಆಡಿರಿ ಇಲ್ಲೆಲ್ಲ? ಕರ್ನಾಟಕ ಅಂದ್ರೆ ನೋಡೋಣ ಎಲ್ಲ ನಮ್ಮ ಕರ್ನಾಟಕ ಕಡೆ ಎಲ್ಲ ಚಿತ್ತಾಪುರ ಅಯ್ಯಪ್ಪನವ್ರು ದಾಟಿನ ಹೋಗಿವಿ, ನಾಲ್ವಾರು ಹೋಗಿವಿ, ವಾಡಿಸನ್ಯಾಕ್ ಹೋಗಿವಿ, ಮತ್ತೆ ಚಿತ್ತಾಪುರ ಸೇಡಂ ತಾಲೂಕದಾಗ ಹೋಗಿವಿ, ಗಾಜರ್ಕೋಟೆ, ಚಿಲ್ಲರಕೋಟೆ, ಗುಮ್ಮಡಿಕಲ್ ಎಲ್ಲ ಹೋಗಿವಿ. ಮತ್ತೆ ಈ ಕಡೆ ಅಂದ್ರೆ ಅಯ್ಯಾಳ ಈ ಕಡೆ ಮ್ಯಾಗ ಕಡೆ ಅಯ್ಯಾಳ ಹಚ್ಚಕ್ಕ ಇನ್ನೇನ ಸ್ವಲ್ಪ ದೂರ ಈ ಕಡೆ ಭಾಳ ದೂರ ಹೋಗಿರಿ. ಈ ಕಡೆ ಹೋಗಿವಿ, ಈ ಕಡೆ ಹೋಗಿವಿ. ತೆಲಂಗಾಣ ಕಡೆ ಆ ಕಡೆ ಹೋಗಿರಿ? ತೆಲಂಗಾಣ ಗಾಜರ್ಕೋಟೆ, ಚಿಲ್ಲರಕೋಟೆ, ಅದು ಈ ಕಡೆ ಅವಂಗಪುರ, ಕ್ವಾಟಕೊಂಡ, ಕೋಸಿ, ಕೋಡಂಗಲ್ ಅಂತಾರಲ್ಲ ಆ ಕಡೆ ಎಲ್ಲ ಹೋಗಿ ಆ ಭಾಗದಾಗೆಲ್ಲ ಆಡಿ ಬಂದಿರಿ. ಅಂದ್ರೆ ನಮ್ಗೆ ಅನ್ಸೋ ಪ್ರಕಾರ ಈಗ ನೀವೇನ್ ಎಷ್ಟು ಹಳ್ಳಿ ಹೇಳಿದ್ರಲ್ಲ, ಈ ಸುತ್ತ ಭಾಗದಾಗೆ ಈ ಆಟ ಅದ, ಮತ್ತೆ ಬೇರೆ ಕಡೆಗೆ ಇಲ್ಲ. ಬೇರೆ ಕಡೆಗೆ ಇಲ್ಲ. ಆದ್ರೆ ಇವಾಗ ಏನೋ ಬೆಂಗಳೂರು ಸಿಟಿಗೆ ಆದ್ರೆ ಆಟ ಅಂದ್ರೆ ನಮ್ಮವ್ರು ಹೋದ್ರೆ ಅಲ್ಲಿ ಆಡ್ಸ್ಲಿಕ್ಕೆ ಈಗ ಬೆಂಗಳೂರಾಗ ಆಡಿಸಲಾಗತ್ತಾರ, ಪುನಾದಾಗ ಆಡಿಸ್ಯಾರ. ಅದೇ ನಮ್ಮವ್ರು ಹೋಗಿ ನಮ್ಮ ಆಟ ಇಷ್ಟಪಟ್ಟು ನಾವು ನೋಡ್ಬೇಕನ್ನೋರು ಅಲ್ಲಿ ಕೂಡಿಸ್ಯಾರ, ನಾವು ಹೋಗಿ ಆಡಿ ಬಂದ್ವಿ. ಎಲ್ಲಿ? ಬೊಂಬೆಗೆ ನಾವ್ ಹೋಗಿಲ್ಲ, ನಮ್ಮವ್ರು ಹೇಳ್ಯಾರ, ನಮ್ ಆಗ್ಲಿ ಅಲ್ಲಿ ಆಟ ಹೋಗ್ರಂತ ನಮ್ ಕಳ್ಸಕ್ ರೆಡಿ ಆಗಿದ್ರು. ನಾವ್ ಹೋಗಿಲ್ಲ, ಅಲ್ಲಿ ಹೋಗೋದ್ ಆಗಿಲ್ಲ ನಮ್ಮ ಸತ. ಈ ಕಡೆ ಬೆಂಗಳೂರು ಸತಿ ನಮ್ ಹುಡುಗರು ಏನ ಇಲ್ಲಿ ಜಾತ್ರೆ ಅದ ಬಾ ಅಂತಾರ. ನಾವೆಲ್ಲ ಹೊಲ್ದಾಗ ದುಡಿಯೋರಪ್ಪ, ಅಷ್ಟು ದೂರ ಬರಕ್ ಆಗಲ್ಲ, ಯಾಕೆ ಇದ್ದವ್ರು ಆಡಿ ಬರಲ್ತಾಗ ಅಂತ ನಾವು ಹೋಗಿಲ್ಲ. ನೋಡ್ರಿ, ಈಗ ನಮ್ಮ ಜನಗಳು ಒಂದಿಷ್ಟು ಜನ ಅಷ್ಟು ದೂರ ಹೋದ್ರು ಕೂಡ ಅಲ್ಲಿ ಅವ್ರ ನಮ್ಮ ಜನಗಳೇ ಒಂದು ತಂಡ ರಚನೆ ಮಾಡ್ಕೊಂಡು ಅಲ್ಲಿ ಒಂದು ಜಾತ್ರೆ ಮಾಡಿ ಈ ಆಟನ ಆಡಿಸ್ತಾರ ಅಂತಂದ್ರೆ ಈ ಆಟದ ಮೇಲೆ ಎಷ್ಟು ಹಂಬಲ ಅದ ಅಂತೇಳಿ. ನಿಜವಾಗ್ಲು ಈ ಆಟನ ಒಂದ್ ವೇಳೆ ಸರ್ಕಾರ ನೋಡಿದ್ದೇ ಆದ್ರೆ ಈ ಆಟನ ಯಾರು ಬಿಡಲ್ಲ, ಅಷ್ಟು ಒಂದು ಒಳ್ಳೆ ಆಟ ಇದೆ ಇದು. ಒಳ್ಳೇದು ಅಣ್ಣವ್ರೆ, ನೀವು ಇದುವರೆಗೆ ನಮ್ಮ ಚಾನೆಲ್ಗೆ ಬಂದು ನಿಮ್ಮ ಒಂದು ಕೈಕುಸ್ತಿಯ ಜರ್ನಿ, ನಂತರ ಆಡುವಂಥ ಯುವಕರಿಗೆ ಮುಂದೆ ಗೌರ್ಮೆಂಟ್ ಏನು ಮಾಡ್ಬೇಕು ಇದಕ್ಕೆ ಅನ್ನೋದ್ರ ಬಗ್ಗೆ ಎಲ್ಲ ವಿಸ್ತಾರವಾಗಿ ಹೇಳಿದ್ದೀರಿ. ನಿಮ್ಮ ಅಭಿಮಾನಿಗಳು ಇವತ್ತಿನ ದಿವಸ ವಿಡಿಯೋ ನೋಡಿ ಖುಷಿ ಆಗ್ತಾರಂತ ಅಂದ್ಕೊಳ್ತೀನಿ. ಅದಕ್ಕಾಗಿ ನಮ್ಮ ಚಾನೆಲ್ಗೆ ಬಂದು ಇದುವರೆಗೆ ಸಂದರ್ಶನ ಕೊಟ್ಟದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನೊಬ್ಬರು ಕಣೇಕಲ್ಲವರೇ, ಈಗ ಅಣ್ಣನ ಗುರುಗಳು ಅವರು ಮತ್ತು ಆಟ ಆಡಿದಂಥ ಪೈಲ್ವಾನ್ರೆ, ಅವರಿಗೂ ಕೂಡ ಈ ಆಟದ ಬಗ್ಗೆ ಅಣ್ಣವ್ರ ಬಗ್ಗೆ ಕೇಳಿ ನೋಡೋಣ. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಬಸಪ್ಪ. ಬಸಪ್ಪ. ಕಣಕಲ್ಲೇನಾ ನಿಮ್ಮದು? ಹೌದ್ರಿ. ಅಣ್ಣವ್ರು ಏನಾಗ್ಬೇಕು? ಹಳೆ ಆತನ. ಹಳೆ ಆತನ್ರಿ. ಅವ್ರು ಗುರುಗಳು ನೀವೇ ಅಂತ ಹೇಳಿದ್ರು, ಕಲ್ಸಿದ್ದನ್ನ ನೀವೇ ಅಂತ ಹೇಳಿದ್ರು. ಸಣ್ಣ ಇದ್ದಂತ ಎಲ್ಲ ಇದೆ ಟ್ರೈ ಮಾಡಿದ್ವಿ. ಹೌದಲ್ರಿ? ಅಂದ್ರೆ ಇದಕ್ಕ ಮುಂಚೆ ನೀವು ಆಡ್ತಿದ್ರಿ? ಆಡಿವ್ರಿ. ಎಲ್ಲೆಲ್ಲಿ ಯಾವ ಭಾಗದಾಗ ಆಡಿರಿ ನೀವು? ಅದೇ ಮಳೆ ಎಲ್ಲ ಕಡೆ ಇವೇ ಭಾಗದಾಗ ಆಡಿರಿ. ಅಂದ್ರೆ ನೀವು ಎಲ್ಲೆಲ್ಲಿ ಆಡ್ರಿ ಅಲ್ಲೆಲ್ಲಿ ಕರ್ಕೊಂಡು ಹೋಗಿರಿ. ಅಂದ್ರೆ ನೀವು ಆಡೋ ಸಮಯದಲ್ಲಿ ಕಡಗಗಳು ಎಷ್ಟು ತಂದಿದ್ದೀರಿ? ಒಂದು 4-5 ತಗೊಂಡ್ ಬಂದ್ವಿ. 4-5. ಆವಾಗ ಕಡಗನೆ ಕೊಡ್ತಿದ್ದಿಲ್ಲ ಅಂತ ಅಂತಿದ್ರು. ಏನ್ ಅಷ್ಟೊಂದು ತೊಂದ್ರೆ? ಏನ್ ಅವಾಗ ಕಡಗ ಇರ್ತಿದ್ದಿಲ್ಲ ಕೊಡ್ಲಿಕ್ಕೆ ಅವ್ರ ಹತ್ರ? ಅವಾಗ ಜಾತ್ರೆ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇರಲ್ಲ, ಮಂದಿ ದುಡ್ಡು ಇರ್ತಿರ್ಲಿಲ್ಲ. ಹೌದು, ಬಾಳ ಕಠಿಣ ಬಿಡ್ರಿ. ಅವಾಗ ದುಡ್ಡು ಸಿಗ್ಬೇಕಾದ್ರೆ ಬಾಳ ಕಠಿಣ. ಅಂದ್ರೆ ಕಾಲ ಹುಷಾರಾದ ಮೇಲೆ ತಂದಿ ಒಂದಂಗ ನಾವು. ಇವಾಗ ಪೂರಾ ಡೆವಲಪ್ ಆಗಿದೆ. ಹೌದೌದು, ಬರ್ತಾ ಡೆವಲಪ್ ಆಗ್ಲಿಕ್ಕದ, ಕಡಿಮೆ ಏನಿಲ್ಲ. ಸಮಯ ಇರ್ಲಕ್ಕ ಸರ್, ಅವಾಗ ಯಾವಾಗ ಇರ್ತಿಲ್ಲ ಅವಾಗ. ಹೌದೌದೌದು, ಒಕ್ಕಟ್ಟು ಒಳ್ಳೆ 2 ತಾಸು ಕುಂತು ಬಂದಿವಿ. ಅವಾಗ ಒಳ್ಳೆ ಕುಸ್ತಿಗಡಿಗಳಂತಲ್ಲ ಆಡೋರು ಊರಿಗೆ ಬಾಳ ಮಂದಿ ಸಿಗ್ತಿದ್ರ ಅಂತ ಹೇಳ್ತಾರ. ಹೌದು. ಎಷ್ಟೆಷ್ಟು ಜನ? ಬಾಳ ಕಡಿಮೆ ಆಗ್ಯಾರ ಇವಾಗ. ಅವಾಗ ಬಾಳ ಇದ್ರು. ಈಗ ಆಟ ಡೆವಲಪ್ ಆಗ್ಲಿಕತ್ತದ, ಆಡೋರು ಕಡಿಮೆ ಆಗ್ಲಿಕತ್ತ. ಅವಾಗ ಆಟ ಆಡೋರು ಇದ್ರು ಅಂದ್ರೆ ಡೆವಲಪ್ ಇರ್ಲಿಲ್ಲ. ಇವ್ರಿಗೆ ಕಡ್ಗ ಕೊಡ್ಬೇಕು, ಬಂಗಾರ ಕೊಡ್ಬೇಕು. ಹ್ಞೂ ರೀ. ಅವಾಗ ಇದು ಕಲ್ಬೇಳೆ ಕಡೆ ಕೊಡ್ಲಿಕ್ಕೆ ಇದ್ದಿದ್ದಿಲ್ಲ. ಈಗ ಬಂಗಾರ ನಮ್ಗೆ ಮುಂಚೆ ಕಾಡಿದ್ರೆಲ್ಲ ಹೇಳ್ತಾರ ನಮ್ಗೆ. ಇನ್ನ ನಾವಿನ್ನ ಇದು ನಾವೆಲ್ಲ ಬೆಳಗಾನ ಕುಂತು ವಾಪಸ್ ಬಂದಾರಂತ ಇನ್ನ ನಮ್ ಗುರುಗಳು. ನೋಡ್ರಿ, ಒಕ್ಕೊಟ್ಟು ಬೆಳಗಾನ ಕುಂತು ವಾಪಸ್ ಕಳ್ಸ್ಯಾರ. ಅಂದ್ರೆ 2-3 ಕೊಟ್ರೆ ಕೊಡೋದಿಲ್ಲ. ಕೊಟ್ಟಿಲ್ಲ, ವಾಪಸ್ ಕಳ್ಸ್ಯಾರ. ಯಾವ ತೊಂಡಿ ಮಾಡಿ ಇನ್ನೊಬ್ಬನ ಸುಮ್ಮನೆ ಹಚ್ಚಿ ತೊಂಡಿ ಮಾಡಿ ಕಳಿಸಿಬಿಟ್ರ. ನೀವ್ ಅಂದಂಗ ಆಗಿನ ಕಾಲದಾಗ ಹಣದ ಬಾಳ ತೊಂದ್ರೆ. ಅದ್ರಲಿಂದ ಏನೋ ಮಾಡಿ ಏನೋ ಒಂದ್ ಆಟ ಆಡಿಸಿದಂಗ ಆಗಿರ್ಬೋದು. ಹಂಗೆ ಮುಂದರ್ಕತ್ ಬಂದಾಗ ಇವತ್ತು ಈ ಮಿತಿಗೆ ಇದು ಚಲೋ ಬಂದು ಇವತ್ತು ಇನ್ನೂ ಮುಂದೆ ಚಲೋ ಆಗ್ತದ. ಅಣ್ಣವ್ರ ಅಂದಂಗೆ ಇನ್ನು ಮುಂದೆ ಇನ್ನ ಚಲೋ ಆಗ್ತದ ಫ್ಯೂಚರ್ ಆದಿದ್ರಾಗ. ಇನ್ನೊಂದು, ಈ ಆಟಕ್ಕೆ ಎಷ್ಟು ವರ್ಷಗಳ ಇತಿಹಾಸ ಇದೆ ಅಂತ ಅಂತೀರಿ ನೀವು? ಆಯ್ತು, ಮೈಯ ಸೋತುವರಲ್ ತಕ ಇಲ್ಲ ಇದು ಹಿಂದಿನಂತೂ ಎಷ್ಟು ವರ್ಷಗಳಿಂದ ಬಂದ? ಅದು ಇವಾಗ ಬಹಳ ದಿವಸ ಆಗಿದ್ರಿ. ನಮ್ಗೆ ಮುಂದಿನವ್ರು 1-2 ತಲೆ ಮಂದಿ ಆಡ್ಕೊಂತ ಬಂದಾರ. ಅಂದ್ರೆ ಬಾಳ ಆಡ್ಲ ಫಸ್ಟ್ ತಲೆ ಸ್ವಲ್ಪ ಇಂಪ್ರೂವ್ ಆಗಿಬಿಟ್ಟದ. ಅಂದ್ರೆ ನಿಮ್ಕನ್ನ ಹಿಂದು 2 ತಲೆ ಒಂದ್ ತಲೆ ಫುಲ್ ಆಡ್ಯಾರ ನೋಡ್ರಿ. ಒಂದ್ ತಲೆ ಆಡ್ಯಾರ, ಅದ್ರಕ ಸ್ವಲ್ಪ ಇದ್ದಿರ್ಬೇಕಿಂದ ಅದೊಂದು 2 ತಲೆ. ಈಗ ನಿಮ್ದೊಂದು 3, ಇವ್ರದೊಂದು 4. ಈಗ 4 ಅಂತಂದ್ರೆ ಮಿನಿಮಮ್ 250-300
ವರ್ಷಗಳ ಇತಿಹಾಸ ಅದ ಇದಕ್ಕ. ಅಷ್ಟೇ ಹಾ ಮತ್ತೆ ಅಂದ್ರೆ ಇಷ್ಟೊಂದು ಹಳೆಯ ಆಟ ಅದ, ಈಗೇನು ಹೊಸ ಆಟ ಅಲ್ಲ. ಆದ್ರೆ ಗೌರ್ಮೆಂಟ್ ಗುರುತಿಸಿದ್ರೆ ಬಹಳ ಒಳ್ಳೆ ಆಟ. ಒಂದ್ಸಾರಿ ನೋಡಿದ್ರೆ ಗೌರ್ಮೆಂಟೇ ಬಿಡಲ್ಲ, ಹೌದೌದ್ರಿ ಅಷ್ಟು ಒಳ್ಳೆ ಆಟ ಅದ ಅಣ್ಣ. ಮತ್ತೆ ಈಗ ಏನ್ ಆಟ ಇದು ಮುಂದೆ ಆಡ್ಬೇಕಂತೀರ ಬ್ಯಾಡ ಅಂತೀರಿ? ನಮ್ಗೇನ್ ಆಡ್ಬೇಕಂದ್ರೆ ಇವಾಗ ಏನಾದ್ರೂ ನಮ್ ಕಣ ಅಂದ್ರೆ ಇಂಟ್ರೆಸ್ಟ್ ಆಡ್ಕ ಹೋಗಿ ಕಣದಲ್ಲಿ ನೋಡಿ ಬರ್ತೀವಿ ಎಲ್ಲಿ ನಡೆದ್ರೆ. ಹೌದಲ್ಲ, ಒಂದ್ ವೇಳೆ ಕಣ ಅದ ಅಂತಂದ್ರೆ ಆಡ್ಲಿಲ್ಲ ಅಂದ್ರೆ ಹೋಗಿ ಒಂದ್ ನಿಂತು ನೋಡಿ ಸಂತೋಷ ಪಡ್ಕೊಂಡ್ ಬರೋ ಗಂಟೆ ಸಂತೋಷ ಪಟ್ಟು ಬರ್ತೀವಿ, ಬಿಡಲ್ಲ ಇವಾಗ. ಹೌದಲ್ಲ, ಪರವಾಗಿಲ್ಲ, ಟೈಮ್ ಬಿದ್ರೂ ಆಡ್ತೀವಿ. ಒಂದ್ ವೇಳೆ ಟೈಮ್ ಬಿದ್ರ ಅಂತ ಸಂದರ್ಭ ಬಂದ್ರು ಆಡ್ತೀರಿ. ಪರವಾಗಿಲ್ಲ. ಈಗ ಅಣ್ಣವ್ರ ಬಗ್ಗೆ ಬಹಳ ಮಂದಿ ಬಹಳಷ್ಟು ಕಡೆ ಇದು ಅವ್ರ ಒಳ್ಳೆ ವಿಚಾರಗಳನ್ನು ವ್ಯಕ್ತಪಡಿಸ್ಯಾರ. ಅಣ್ಣವ್ರ ಅಂಟು ಯಾಕೆ ಹಚ್ಕೊಲಿಲ್ಲ? ಅವ್ರಿಗೆ ಸುಮ್ಮನೆ ಅದು ಇಂಟ್ರೆಸ್ಟ್ ಇಲ್ರಿ ಹಚ್ಚಕ, ಮೈ ಸತ್ವಲಿಂದ ಆಡಮ ಯಾಕದಂತ. ಈಗ ಅದು ಹಚ್ಚಿದ್ರೆ ಪಾಡನ ಇಲ್ಲ ಈಗ ತೆಲಂಗಾಣಕ್ಕೆ ಬಂದ್ ಮಾಡ್ಯಾರ, ಈಗ ಅದು ಹಚ್ಚಿದ್ರೆ ಪಾಡನ ಬೇಡ? ಹಚ್ಬಾರ್ದಲ್ಲ, ನಾವ್ ಹಚ್ಚಿಲ್ಲ ಅವಾಗ. ಎಲ್ರು ಆಳ್ ಮಣ್ಣು ಹಚ್ಕೊಂಡು ಆಡಿದವ್ರು. ಆಳ್ ಮಣ್ಣು ಇವಾಗ ಹಚ್ಬಾರ್ದು, ಹೌದಲ್ಲ, ರೈಟ್. ನೋಡ್ರಿ, ದಯಮಾಡಿ ಕರ್ನಾಟಕದವರು ಒಂದು ವಿಷಯ ಗಮನಿಸತಕ್ಕದ್ದು, ಎಲ್ಲಿ ಹೋದ್ರು ಕೂಡ ಕರ್ನಾಟಕದವರು ಹೇಳಿಕತ್ತಾರೆ, ಇಲ್ಲ ರೀ ಹಚ್ಬಾರ್ದ ಮಣ್ಣು, ಯಾರು ತಾಕತ್ತಿದ್ದದ ಆಡ್ಲಿ ಅಂತಂದ್ರೆ. ಈಗ ಸಣ್ಣವ್ರು ಇದ್ರು ಒಂದ್ ವೇಳೆ ಅವ್ರ ಕಾಯಿಗೆ ಆಡ್ಲಿ, ಉಂಗುರಕ್ಕೆ ಆಡ್ಲಿ, ನಂತರ ಕಡ್ಗಕ್ಕೆ ಬರ್ಲಿ. ಈಗ ಅಂಟಾದಂದ್ರೆ ಧೈರ್ಯದಿಂದ ಬರ್ತಾರ ಅಂತಿಲ್ಲ, ಅವ್ರು ಸಣ್ಣವ್ರು ಕೂಡ ಸಣ್ಣವ್ರು ಆಡ್ಲಿ ಬರ್ತಾರ. ಅವ್ರಿಗೂ ರಾಟಿ ಬೀಳ್ತಾವ, ಒಂದೆರಡು ಕಾಯಿ ಉಂಗುರ ತಂದ್ರು ಕೂಡ ರಾಟಿ ಬೀಳ್ತಾವ. ಅಂದ್ರೆ ನಿಮ್ಮ ಪ್ರಕಾರ ಅಂಟ ಹಚ್ಚಿದ್ರೆ ಆಟ ಅಲ್ಲ, ಅಂಟ ಹಚ್ಚಲಾರ್ದೆ ತಾಕದಿಂದ ಶಕ್ತಿಯಿಂದ ಆಡ್ಬೇಕು. ಅಣ್ಣವ್ರೆ, ಇನ್ನ ಒಂದಿಷ್ಟು ಏನಾರು ಹೇಳೋದಿದೆಯಾ ಈ ಆಟದ ಬಗ್ಗೆ? ಇದೆ ರೀ, ಹೇಳ್ರಿ ನೋಡೋಣ. ಇದು ಎಷ್ಟು ಗೌರ್ಮೆಂಟ್ ಗೊತ್ತಾಗ್ತಂತ್ರಿ ಅಷ್ಟು ಚಲೋನೆ, ಒಳ್ಳೇದೇ ತಗೊಂಡಟ್ಟು. ಯಾಕಂದ್ರೆ ಜನಗಳು ಒಬ್ರಿಂದ ಒಬ್ರು ಬೆಳಿತಾರ, ಇಂಟ್ರೆಸ್ಟ್ ಬರ್ತದ. ಅದೊಂದು ಅದು ಏನ ಆಡ್ತಾರಲ್ಲ ಇಂಡಿಯಾ ಪಾಕಿಸ್ತಾನ ಆಗ್ಬೋದು. ಇದು ಹೌದೌದು, ಸ್ವಲ್ಪ ಜನಗಳು ಆ ಕಡೆ ಜನಗಳು ಜಗ್ಗೆ ಸತ್ತು ಬೆಳೆಸಾರ ಗೊತ್ತಾದ್ರ ಅದು ಬಿಡ್ತಾರ, ಇದಕ್ಕೆ ಬಂದ್ ಬಿಡ್ತಾರ ಅವ್ರನ್ನ. ಈಗ ನೋಡಿ, ಕಬಡ್ಡಿ ನಮ್ ದೇಶದ ಆಟ ಇತ್ತು, ಬರ್ಲಿಲ್ಲ, ಈಗ ಎಲ್ಲ ಇಂಟರ್ನ್ಯಾಷನಲ್ ಹೋಗ್ಬಿಡ್ತು. ನೀವ್ ಅಂದಂಗ ಇದನ್ನ ನೋಡಿದ್ರ ಬೇರೆ ದೇಶದವ್ರನ್ನು ಬರ್ತಾರ, ಇದಕ್ಕನ ತಯಾರಾಗ್ತಾರ. ಗೌರ್ಮೆಂಟ್ ಗಿನ ಸೇರ್ಪಡೆ ಆಯ್ತಪ್ಪ ಅಂದ್ರ ಗೌರ್ಮೆಂಟ್ ತಲೆ ಅವ್ರನ್ನ ತಲೆ ತಗೊಂತಾರ. ನಾವೆಲ್ಲ ಏನು ಸತ್ತು ಬೆಳೆಸ್ತವ್ರು, ನಮ್ಗ ಜಗ್ಗೆ ಬೆಳೆಸ್ತಾರ. ಹೌದು, ಆ ಕಡೆ ಹೆಂಗಿರ್ತಾರ ಪೈಲ್ವಾನ್ಗಳು ಹಂಗಿರ್ತಾರ. ಅದಕ್ಕಾಗಿ ನಮ್ ಕಡೆ ರುಚಿ ಹತ್ತಿಲ್ಲ, ಬಿಡೋದಲ್ಲ. ಇದು ನಮ್ಮ ಹಳ್ಳಿ ಬಂದ ಸಿಟಿ ಚಲೋ ಸಿಟಿ ಚಲೋ ಆತ ನೀ ಅಂದಾಗ. ಹೌದು, ಅವಾಗ ಮೈ ಬೆಳೆಸ್ತಾರ, ಅವ್ರನ್ನು ತಾಕತ್ ಬೆಳೆಸ್ತಾರ, ಜಿಮ್ಮಿನಾಗ ಇರ್ತಾರ. ನೋಡ್ತೀರಾ ಅಂತವ್ರು ಆಡ್ಲಿಕ್ಕೆ ಬರ್ತಾರೇನ? ಇಲ್ಲ, ಬಾಳ ಚಲೋ ಆಟ ಅದ, ನೋಡ್ಲಿಕ್ಕೆ ನಾವು ಸುಂದರವಾಗಿ ಕಾಣ್ತದ ಅಂತವ್ರು ಕಣದಾಗ ಇಳಿದಾಗ ಬಾಳ ಚಲೋ ಅನ್ಸ್ತದ. ಅಂದ್ರೆ ನಿಮ್ಮ ಅಭಿಪ್ರಾಯನು ಬೆಳೆಸ್ಬೇಕಂತೀರಿ? ಒಳ್ಳೆ ಚಂದ ಬೆಳೆಸಿದ್ರೆ ಒಳ್ಳೆ ಆಟ ಅಂತೀರಿ. ಅದಕ್ಕೆ ನೋಡ್ರಿ, ದಯಮಾಡಿ ಗಮನಿಸ್ತಕ್ಕದ್ದು ಎಲ್ಲರೂ ಹೇಳ್ತಾರೆ ಈ ಆಟ ಒಳ್ಳೆ ಆಟ ಇದೆ, ಬೆಳೆಸ್ತಕ್ಕದ್ದು. ಬೆಳೆಸಿದ್ರೆ ಇನ್ನೂ ಇತರದ ದೇಶದವ್ರು ನೋಡಿದ್ರು ಕೂಡ ಕಂಪಲ್ಸರಿ ಬಂದೇ ಬಿಡ್ತಾರೆ ಈ ಆಟಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿವರೆಗೂ ನಮ್ಮ ಅಲೆಮಾರಿ ಕಲಾವೇದಿಕೆ ಚಾನೆಲ್ಗೆ ಬಂದು ಸಂದರ್ಶನ ನೀಡಿದಂಥ ಎಲ್ಲ ಮಾನ್ಯರಿಗೂ ವಂದಿಸುತ್ತಾ, ನಮ್ಮ ಚಾನೆಲ್ ವತಿಯಿಂದ, ನಮ್ಮ ಪ್ರೇಕ್ಷಕರ ವತಿಯಿಂದ, ಅವರ ಅಭಿಮಾನಿಗಳ ವತಿಯಿಂದ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ ಅಣ್ಣವರೇ, ನಮಸ್ಕಾರ.